ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಕೋವಿಡ್ ಎಂಟ್ರಿ ಆದಾಗಿಂದ ಭಾರತ ದೇಶದಲ್ಲಿ ಕೋವಿಡ್ ಬಂದಾಗಿನಿಂದ ಯಾವ ರೀತಿಯಾಗಿ ಸಾವು ನೋವುಗಳ ಸಂಖ್ಯೆ ಆಯಿತು ಅನ್ನೋದು ನೋಡಿದ್ದೇವೆ, ಕೇಳಿದ್ದೇವೆ. ಇದರ ಜೊತೆಗೆ ಈ ವ್ಯಾಕ್ಸಿನ್ ಬರೋಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಸಮಸ್ಯೆ ಇತ್ತು, ಆ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಆಗದೆ ಎಷ್ಟೋ ಜನ ಹಾಸ್ಪಿಟಲ್ಗೆ ಹೋಗದೆ ಸಾವನ್ನಪ್ಪಿದ್ರು. ಜೊತೆಗೆ ಕುಟುಂಬವನ್ನು ನಿರ್ವಹಿಸಕ್ಕೆ ಆಗದೆ ಸಾವನ್ನಪ್ಪಿದ್ರು. ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತೇಳಿ. ಯಾಕಂತಂದರೆ ಆ ಟೈಮಲ್ಲಿ ಕಂಪನಿಗಳು ಕೂಡ ಕ್ಲೋಸ್ ಆಗಿದ್ದವು, ಕೆಲಸ ಇಲ್ಲ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಸಾವು ನೋವುಗಳ ಸಂಖ್ಯೆ ಹೆಚ್ಚಳವಾಯಿತು. ಈಗ ಇದು ಒಂದು ಕಡೆ ಅಧ್ಯಾಯ. ಈಗ ಮತ್ತೊಂದು ಅಧ್ಯಾಯ ಏನು ಅಂತಂದರೆ, ಈ ಕೋವಿಡ್ ಎಫೆಕ್ಟಿಂದಾಗಿ ಈ ಜೀವಿತಾವಧಿ ಇದೆಯಲ್ಲ ಅದು ಕುಗ್ಗಿ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಹೊಸ ಅಧ್ಯಾಯ ಈಗ ಶುರುವಾಗಿರುವಂಥದ್ದು ವರದಿ ಬಂದಿದೆ. ಹಾಗಾಗಿ ಬಹಳ ಒಂದು ಮುಖ್ಯವಾಗಿರುವಂಥ ಅಂಶ ಅಂತಂದರೆ, ಹಾಗಾದರೆ ಯಾವ ಕಾರಣಕ್ಕಾಗಿ ಈ ಒಂದು ಜೀವಿತಾವಧಿ ಕಡಿಮೆ ಆಗಿರಬಹುದು? ಕೋವಿಡ್ ಒಂದೇ ಕಾರಣನ ಅಥವಾ ಬೇರೆ ಬೇರೆ ಏನಾದರೂ ಕಾರಣಗಳು ಇದಾವ? ಜೊತೆಗೆ ಬಹಳ ಮುಖ್ಯವಾಗಿ ಈ ಹಿಂದೆ ಈ ಕೋವಿಡ್ ವ್ಯಾಕ್ಸಿನ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಹಾರ್ಟ್ ಅಟ್ಯಾಕ್ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ ಅಂಥೇಳಿ ಒಪ್ಪಿಕೊಂಡಿರುವಂಥ ವರದಿ ಅದು. ಸೊ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ, ಕೋವಿಡ್ ಎಫೆಕ್ಟ್ ಕುಗ್ಗಿದ ಜೀವಿತಾವಧಿ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಅತಿಥಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ಅಂಜನಪ್ಪ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಇನ್ನು ಹಾಗೆ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಶರದ್ ಕುಲಕರ್ಣಿ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಸ್ ಸರ್, ನಾನು ನೇರವಾಗಿ ಶರದ್ ಸರ್ ತಮ್ಮ ಹತ್ರನೇ ಬರ್ತೀನಿ. ಈಗ ಈ ಒಂದು ಹೊಸ ವರದಿಯನ್ನು ನೋಡಿದಾಗ ಅಥವಾ ಅಧ್ಯಯನವನ್ನು ನೋಡಿದಾಗ ಆಘಾತ ಆಯಿತಾ ಅಥವಾ ಈ ಕೋವಿಡಿಂದನೇ ಈ ರೀತಿಯ ಸಮಸ್ಯೆ ಆಗ್ತಾ ಇದೆಯಾ, ಇದನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಅನ್ಸುತ್ತಾ, ಹೇಗೆ ಅಂತೇಳಿ? ಹೌದು, ಇವಾಗ ಮೊದಲನೇದಾಗಿ ಏನ್ ಚರ್ಚೆ ತಗೊಂಡಿದ್ದೇವೆ ತುಂಬಾ ಅವೇರ್ನೆಸ್ ಮೂಡಿಸುವಂಥದ್ದು. ಯಾಕಂದ್ರೆ ಕೋವಿಡ್ ಆದ್ಮೇಲೆ ಒಂದಿಷ್ಟು ಕಾಂಪ್ಲಿಕೇಶನ್ಸ್, ಒಂದಿಷ್ಟು ಸಾವುಗಳು, ಕೋವಿಡ್ ನಿಂದ ಒಂದಿಷ್ಟು ಸಾವುಗಳು, ಕೋವಿಡ್ ಇಂದ ಡೈರೆಕ್ಟ್ ಆಗಿ ಸಾವುಗಳು, ಕೋವಿಡ್ ಇಂದ ಇಂಡೈರೆಕ್ಟ್ ಆಗಿ ಸಾವುಗಳು, ಕೋವಿಡ್ ಇಂದ ರಿಕವರ್ ಆದ್ಮೇಲೆ ಸಾವುಗಳು, ಈ ರೀತಿ ಹಲವಾರು ಸಾವುಗಳನ್ನ ನಾವು ನೋಡ್ತಾ ಇದ್ವಿ, ಈಗಲೂ ನೋಡ್ತಾ ಇದ್ದೇವೆ. ಸೊ ಇದ್ರ ಜೊತೆ ನಾವು ನಡ್ಕೊಂಡು ಹೋಗ್ಬೇಕು ಅಂತ ಯಾಕೆ ಇಲ್ಲಿ ಅನ್ಸುತ್ತೆ ಅಂತ ಹೇಳಿದ್ರೆ, ಇವಾಗ ಒಂದು ಯಾವುದೋ ಇನ್ಫೆಕ್ಷನ್ ಆಯಿತು, ಎಸ್ಪೆಷಲಿ ನಮ್ಮ ಶ್ವಾಸನಾಳದಲ್ಲಿ ಅಥವಾ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ, ಶ್ವಾಸಕೋಶದಲ್ಲಿ, ಲಂಗ್ಸ್ ಅಲ್ಲಿ ಒಂದು ಇನ್ಫೆಕ್ಷನ್ ಆಯಿತು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಸ್ವಲ್ಪ ಸೀವಿಯರ್ ಇನ್ಫೆಕ್ಷನ್ ಆಯಿತು ಅವಾಗ ಅಲ್ಲಿ ಡ್ಯಾಮೇಜಸ್ಗಳು ಆಲ್ರೆಡಿ ಆಗಿರುತ್ತೆ. ಸೊ ಈ ಡ್ಯಾಮೇಜಸ್ಗಳು ಆಯಿತು, ಅದನ್ನೇ ನಾವು ಹಂಗೆ ಮುಂದೂಡ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅಲ್ಲಿ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಅದರ ಬಗ್ಗೆನೂ ಚರ್ಚೆ ಮಾಡೋಣ. ನಾವು ಹೇಗೆ ಇದರಿಂದ ನಾವು ಮುಕ್ತರಾಗಬಹುದು ಅಥವಾ ಮುಕ್ತರಾಗೋದಕ್ಕೆ ಪ್ರಯತ್ನ ಮಾಡಬಹುದು ಅಂತ ಕೂಡ ನಾವು ಮುಂದೆ ಚರ್ಚೆ ಮಾಡೋಣ, ಪ್ರಶ್ನೆಗೆ ಉತ್ತರ ಕೊಡ್ತಾ. ಬಟ್ ಓವರ್ ಆಲ್ ಏನು ನಮ್ಮ ಒಂದು ಕೆಪಾಸಿಟಿ ಇರುತ್ತೆ, ರೋಗ ನಿರೋಧಕ ಶಕ್ತಿ ಇರುತ್ತೆ, ಅಥವಾ ನಮ್ಮ ಶ್ವಾಸನಾಳದ ಒಂದು ಏನು ಇಮ್ಯುನಿಟಿ ಇರುತ್ತೆ, ಇದೆಲ್ಲೋ ಒಂದು ಕಡೆ ಕಡಿಮೆ ಆಗಿರುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಸೊ ಇದು ಕಡಿಮೆ ಆಯ್ತು ಅಂತ ಹೇಳಿದ್ರೆ, ಅವಾಗ ಈ ಡೈರೆಕ್ಟ್ ಕೋವಿಡ್ ಇಂದಾನೆ ಅಂತ ಹೇಳಿಕ್ಕಾಗಲ್ಲ. ಈಗ ನಾನು ಅವಾಗಲೂ ಕೂಡ ಹೇಳ್ತಿದ್ದೇನೆ, ಕೋವಿಡ್ ನಿಂದ ಶ್ವಾಸನಾಳದ ತೊಂದರೆಗಳು ಜಾಸ್ತಿ ಆಗಬಹುದು, ಅಥವಾ ಕೋವಿಡ್ ಬಂದ್ ಹೋದ್ಮೇಲೆ ಮಯೋಕಾರ್ಡೈಟಿಸ್ ರೀತಿಯ ಇನ್ಫೆಕ್ಷನ್ಸ್ ಗಳು ಆಗಬಹುದು ಹಾರ್ಟ್ ನಲ್ಲಿ. ಸೊ ನಾವು ಸಮೀಕ್ಷೆ ಮಾಡ್ತಿರುವಾಗ ಅವಾಗಲೂ ಕೂಡ ನೋಡ್ತಿದ್ವಿ, ಕೋವಿಡ್ ಆದ್ಮೇಲೆ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಇದೆ ಅಂತ. ಇದಕ್ಕೆ ಕೆಲವರು ವ್ಯಾಕ್ಸಿನ್ ಅನ್ನ ಕೂಡ ದೂಷಣೆ ಮಾಡ್ತಾ ಇದ್ರು. ಸೊ ಹೇಗೆ ಈ ಅಟ್ಯಾಕ್ ಆಗಿರುವಂತಹ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ಹೇಗೆ ನಮಗೆ ಲೈಫ್ ಸ್ಪ್ಯಾನ್ ಅನ್ನ ಕಡಿಮೆ ಮಾಡುವಂತದ್ದಾಗೋದಾಗ್ಲಿ ಅಥವಾ ಮುಂದೆ ಕಾಂಪ್ಲಿಕೇಶನ್ಸ್ ಗಳನ್ನ ಮಾಡೋದಾಗ್ಲಿ ಮಾಡ್ತಾ ಇದೆ ಅಂತ ನೋಡಿದ್ರೆ, ಇವಾಗ ಸದ್ಯಕ್ಕೆ ಪರಿಹಾರಗಳು ಡೆಫಿನೆಟ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಪರಿಹಾರಗಳು ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಇವಾಗಿಲ್ಲ ಅಂದ್ರೆ ನಾಳೆ ಆದ್ರೂ ನಾವು ಅದಕ್ಕೆ ಪರಿಹಾರಗಳನ್ನ ಹುಡ್ಕೊಳ್ಬಹುದು. ಸದ್ಯಕ್ಕೆ ಟೆಂಪರರಿ ಹುಡ್ಕೊಂಡ್ಬಿಟ್ಟು ಆಮೇಲೆ ಪರ್ಮನೆಂಟ್ ಅಂದ್ರೆ ಆಯಸ್ಸನ್ನ ಹೆಚ್ಚಳ ಮಾಡೋದಕ್ಕೆನಾ? ಹೌದು, ಹೆಚ್ಚಳ ಮಾಡೋದಕ್ಕೆ ಖಂಡಿತವಾಗ್ಲು. ಒಂದು ಇನ್ಫೆಕ್ಷನ್ ಆಗಿದೆ, ಆ ಇನ್ಫೆಕ್ಷನ್ ಇಂದ ಮುಂದೆ ಪೋಸ್ಟ್ ಇನ್ಫೆಕ್ಷನ್ ಸಿನಾರಿಯೋ ಏನಿದೆ, ಆ ಇನ್ಫೆಕ್ಷನ್ ಆದ್ಮೇಲೆ ಏನು ತೊಂದರೆಗಳಾಗ್ತಾ ಇದೆ, ತೊಂದರೆಗಳು ಬಾರದೇ ಇರುವಂಗೆ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ನಾವು ಸ್ವಲ್ಪ ಸೀರಿಯಸ್ ಆಗಿ ಡಿಸ್ಕಷನ್ ಆಗೋದಾಗ್ಲಿ ಅಥವಾ ನಮ್ಮ ಒಂದು ಜೀವನ ಶೈಲಿ ಏನಿದೆ ಅದನ್ನ ನಾವು ಬದಲಾವಣೆ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ಇಂತಹ ತೊಂದರೆಗಳಿಂದ ನಾವು ಪಾರಾಗಬಹುದು ಅಂತ ಚರ್ಚೆ ಮಾಡೋದು ಕೂಡ ತುಂಬಾ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಓಕೆ.
ಅಂಜನಪ್ಪ ಅವರೇ, ಈಗ ಈ ಕೋವಿಡಿಂದಾಗಿ ಜೀವಿತಾವಧಿ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ಅಥವಾ ವರ್ಷಗಳು ಕಡಿಮೆ ಆಗ್ತಾ ಇರೋದು, ಇದನ್ನು ನೋಡ್ತಾ ಇದ್ರೆ ಈಗ ಆರಂಭದಲ್ಲಿ ಒಂದು 55 ಇತ್ತು ಅಂತ ಅನ್ಸುತ್ತೆ. ಇವಾಗ ಒಂದು 2-3 ವರ್ಷ ಅಂತ ಬಂದಾಗ 51 ಆಯಿತು. ಬಟ್ ಅಂದರೆ ಕೋವಿಡ್ದಿಂದಾಗಿಯೇ ಇದೆಲ್ಲ ಸಮಸ್ಯೆ ಆಗ್ತಾ ಇದೆಯಾ ಅಂತ, ಅಥವಾ ಬೇರೆ ಏನಾದರೂ ಕಾರಣಗಳಿರ್ಬೋದು ಹೇಗೆ ಅಂತೇಳಿ? ಏನು ಕಾರಣ ವಯಸ್ಸು ಕಮ್ಮಿ ಆಗೋದಕ್ಕೆ? ಇಲ್ಲ, ಕುಲಕರ್ಣಿ ಅವರು ಹೇಳ್ದಂಗೆ ಜನಗಳಿಗೆ ಒಂದು ತಿಳುವಳಿಕೆ ಕೊಡಬೇಕಾದ್ರೆ ಒಂದು ಸೈಂಟಿಫಿಕ್ ಇದು ಬೇಸಿಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಈ ಕೋವಿಡ್ ನಾವು ಪ್ಯಾಂಡೆಮಿಕ್ ಕಾಯಿಲೆ ಅಂತೀವಿ. ಈ ಪ್ಯಾಂಡೆಮಿಕ್ ಕಾಯಿಲೆಗಳು ಒನ್ಸ್ ಇನ್ 35 to 40 years. ಲಾಸ್ಟ್ ಪ್ಯಾಂಡೆಮಿಕ್ ಬಂದಿದ್ದು ಇನ್ಫ್ಲೂಯೆನ್ಸಾ ಕಾಯಿಲೆ ಫಸ್ಟ್ ವರ್ಲ್ಡ್ ವಾರ್ ಸಮಯದಲ್ಲಿ. ನಾನ್ ಡಾಕ್ಟರ್ ಆಗಿ 40 ವರ್ಷ ಆಯ್ತು. ಇದು ಫಸ್ಟ್ ಪ್ಯಾಂಡೆಮಿಕ್ ನಾವು ನೋಡಿದ್ದು. ಈ ವೈರಸ್ ಇತ್ತು, ಆದ್ರೆ ಪ್ಯಾಂಡೆಮಿಕ್ ಅಂದ್ರೆ ತಮಗೆ ಗೊತ್ತಿದ್ದಂಗೆ ಒಂದು ದೇಶದಲ್ಲಿ ಶುರುವಾಗಿ ಇಡೀ ಗ್ಲೋಬ್ಗೆ ಹರಡದಂತ ಕಾಯಿಲೆ ಇದು. ಸೊ ಇದು ನಮ್ಗೆ ಬಹಳ ಹೊಸ ಹೊಸ ಪಾಠಗಳನ್ನು ಹೇಳ್ಕೊಡ್ತು ನಮ್ಗೆ. ಒಂದು ಮೊದಲನೇ ಅಲೆ, 2ನೇ ಅಲೆ, 3ನೇ ಅಲೆ, ಇಮ್ಯುನಿಟಿ ಏನೇನೋ ಮಾತಾಡ್ದು. ಬಟ್ ಈಗ ಇವತ್ತಿನ ಪರಿಸ್ಥಿತಿ ಏನಾದ್ರೆ ಇದು ಬಂದು ಹೋದ್ಮೇಲೆ ಜನಗಳ ಆಯುಸ್ ಏನಾದ್ರೂ ಕಡಿಮೆ ಆಯ್ತಾ, ಅದ್ರ ಬಗ್ಗೆ ರಿಸರ್ಚ್ ನಡೆದಿದೆ. ICMR ರಿಸರ್ಚ್ ನೊಳಗೆ ಯಾವಾಗಲೂ ಕೂಡ ಮೆನಿ ಫ್ಯಾಕ್ಟರ್ಸ್ ನಾವು ಗಣನೆಗೆ ತಗೊಳ್ತೀವಿ. ಇದು ನಿಜ. ಪೋಸ್ಟ್ ಕೋವಿಡ್ ಸಿಕ್ವೆಲೆ ಅಂತೀವಿ, ಅಂದ್ರೆ ಕಾಂಪ್ಲಿಕೇಶನ್ಸ್, ರೆಸಿಡಿಯಲ್ ಎಫೆಕ್ಟ್ಸ್. ಎಲ್ಲೋ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಯ್ತು, ಎಲ್ಲೋ ಲಂಗ್ ಇನ್ಫೆಕ್ಷನ್, ಫೈಬ್ರೋಸಿಸ್ ಜಾಸ್ತಿ ಆಯ್ತು. ನ್ಯಾಚುರಲಿ ಮನುಷ್ಯನ ಆಯುಷು ಇವೆಲ್ಲದ ರೀಸನ್ ಇಂದ ಕಡಿಮೆ ಆಗುತ್ತೆ. ಇದಕ್ಕೆ ತನ್ನದೇ ಆದ ಕಾರಣ. ಇವಾಗ ಬ್ಲಡ್ ಕ್ಲಾಟ್ ಆಯ್ತು ಪೋಸ್ಟ್ ಕೋವಿಡ್ ಆದ್ಮೇಲೆ, ಈ ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತು. ಸೊ ನ್ಯಾಚುರಲಿ ಲೈಫ್ ಸ್ಪ್ಯಾನ್ ಕಡಿಮೆ ಆಗುತ್ತೆ, ಸಾವು ನೋವು ಜಾಸ್ತಿ ಆಗುತ್ತೆ. ಅದು ಅದರ ಕಾಂಪ್ಲಿಕೇಶನ್ಸ್ ನ ಸ್ಟಡಿ ಮಾಡ್ಬೇಕು ಅಷ್ಟೇನೆ. ಆ ದೃಷ್ಟಿಯಲ್ಲಿ ಇವತ್ತು ಬಂದಿರೋ ಈ ರಿಪೋರ್ಟ್ಗೆ ನಾವೆಲ್ಲರೂ ಕೂಡ ಇಂಪಾರ್ಟೆನ್ಸ್ ಕೊಡ್ಬೇಕು, ಗಮನ ಕೊಡ್ಬೇಕು. ಅಟ್ ದ ಸೇಮ್ ಟೈಮ್ ಜನಗಳಿಗೆ ಎದುರಿಸಕ್ ಹೋಗ್ಬಾರ್ದು. ಹೌದು ಇರುತ್ತೆ ಇದು. ಈಗ ಇನ್ನೊಂದು ನಾವು ಹೇಳ್ತೀವಿ, ಈ ಸ್ಟ್ಯಾಟಿಸ್ಟಿಕ್ಸ್ ನ ವೈಟ್ ಲೈ ಅಂತೀವಿ, ಬಿಳಿ ಸುಳ್ಳು ಅಂತ. ಕೆಲವು ಕರೆಕ್ಟ್ ಇರುತ್ತೆ. ನನಗೆ ಏನಾಗುತ್ತೆ ಅನ್ಫಾರ್ಚುನೇಟ್ಲಿ ಈ ರಿಸರ್ಚ್ ಮೇಲೆ ಪೂರ್ತಿ ಯಾಕೆ ನಂಬಿಕೆ ಬರಲ್ಲ ಅಂದ್ರೆ, ನಾವು ನೋಡಿದೀವಿ ಹಿಂದಿನ ವರ್ಷ ಬೆಳ್ಳುಳ್ಳಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಒಂದು ರಿಸರ್ಚ್ ಬರುತ್ತೆ, ಎಲ್ಲಾರು ಹೆದರ್ಕೋತಾರೆ. 11 ವರ್ಷಕ್ಕೆ ಇನ್ನೊಂದು ರಿಸರ್ಚ್ ಬರುತ್ತೆ, ಬೆಳ್ಳುಳ್ಳಿ ತಿಂದ್ರೆ ಕ್ಯಾನ್ಸರ್ ವಾಸಿ ಆಗುತ್ತೆ ಅಂತ ಬರುತ್ತೆ. ಆ ದೃಷ್ಟಿಯಲ್ಲಿ ನಾವು ಮಾತನಾಡುವಾಗ ಇರಬಹುದು, ಅದನ್ನ ಒಪ್ಕೋಬೇಕು, ಅದಕ್ಕೆ ಬಿ ಕೇರ್ಫುಲ್ ಅಂತ. ಬಟ್ ಇದೇ ಸಮಯದಲ್ಲಿ ನೀವು ಲಾಸ್ಟ್ ಟೈಮ್ ನೋಡಿದ್ರಿ, ವ್ಯಾಕ್ಸಿನ್ ತಗೊಂಡವ್ರಿಗೂ ಕೂಡ, ಕೋವಿಡ್ ವ್ಯಾಕ್ಸಿನ್ ತಗೊಂಡವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಜಾಸ್ತಿ, ಬ್ಲಡ್ ವೆಸಲ್ಸ್ ನ ಕ್ಲಾಟ್ ಆಗೋದು, ಆಮೇಲೆ ಅದು ಡಿಸ್ಪ್ರೂವ್ ಆಯ್ತು. ಸೊ ಅದರಿಂದ ಎಲ್ಲೋ ಇಂಥ ರಿಸರ್ಚ್ ನಾವು ಪಿಂಚ್ ಆಫ್ ಸಾಲ್ಟ್ ಇಂದ ತಗೋಬೇಕು. ಬಟ್ ಡೆಫಿನೆಟ್ಲಿ ಗಮನ ಅಂತೂ ಇಟ್ಕೋಬೇಕು. ಒಂದು ಈ ರೀತಿಯ ಕಾಯಿಲೆ, ಆ ಕಾಯಿಲೆ ಪರ್ಟಿಕ್ಯುಲರ್ಲಿ ಕಮ್ಯುನಿಕೇಬಲ್ ಡಿಸೀಸು, ಅದು ರೆಸ್ಪಿರೇಟರಿ ಟ್ರಾಕ್ಟ್ ಡಿಸೀಸು, ಅಲ್ಲಿಂದ ಮಲ್ಟಿ ಆರ್ಗನ್ಗಳು ಇನ್ವಾಲ್ವ್ ಆಗಿದ್ದನ್ನು ನಾವು ನೋಡಿ, ಡೆತ್ ಕಾರಣ ಮಲ್ಟಿ ಆರ್ಗನ್ ಫೇಲ್ಯೂರ್ ಇವೆಲ್ಲ ಮಾತಾಡಿದ್ದು. ಆ ದೃಷ್ಟಿಯಲ್ಲಿ ನೋಡಿದ್ರೆ ಡೆಫಿನೆಟ್ಲಿ ಇದ್ರ ಮೇಲೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ಬೇಕು ಅನ್ಸುತ್ತಪ್ಪ ನನಗೆ. ಶರದ್ ಅವರ, ಈಗ ಒಂದು ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಈ ಸಾವಿನ ವರದಿಯನ್ನು ನೋಡಿದಾಗ ಕೋವಿಡ್ ಟೈಮಲ್ಲಿ ಸತ್ತವರ ಸಂಖ್ಯೆಯನ್ನು ಬಹಳ ಡಿಫಿಕಲ್ಟ್ ಇದೆ, ಅಂದರೆ ತುಂಬಾ ವ್ಯತ್ಯಾಸ ಇರುವಂಥದ್ದು. ವರದಿ ಬಂದಿರೋದೇ ಬೇರೆ, ಕೇಂದ್ರ ಸರ್ಕಾರದಿಂದ ಕೊಟ್ಟಿರುವಂಥ ವರದಿನೇ ಬೇರೆ. ಸುಮಾರು 8 ಪಟ್ಟು ವರದಿ ಜಾಸ್ತಿ ಆಗಿದೆ. ಅವ್ರು ಕೊಟ್ಟಿರೋದು ಬರೀ 1,50,000 ಏನೋ ಅನ್ಸುತ್ತೆ, ಬಟ್ ಇಲ್ಲಿ ಆಗಿರೋದು 11 ಲಕ್ಷ ದಾಟಿದೆ. ಸೊ ಹಂಗಾಗಿ ಇದನ್ನು ನೋಡಿದಾಗ ಕೇಂದ್ರ ಸರ್ಕಾರದಿಂದಾಗಿ ಯಾಕೆ ಈ ಮುಚ್ಚುವಂಥ ಕೆಲಸ ಆಗಿತ್ತು, ಅಂದರೆ ಯಾವ ಕಾರಣವನ್ನು ಇಟ್ಕೊಂಡು ಈ ಸಾವಿನ ಸಂಖ್ಯೆಯನ್ನು ಯಾಕೆ ಹೇಳಿಲ್ಲ ಅಂತೇಳಿ? ಮೊದಲನೇದಾಗಿ ಇಲ್ಲಿ ಎಷ್ಟು ಸಾವು ಆಗಿತ್ತು ಅಂತ ನಾವೇನ್ ಹೇಳ್ತೇವೆ, ಅದು ಆ ಟೈಮಲ್ಲಿ ಸರ್ವೆ ಸರಿಯಾಗಿ ಆಗಿರ್ಲಿಕ್ಕಿಲ್ಲ. ಓಕೆ. ಬಿಕಾಸ್ ಆ ಟೈಮಲ್ಲಿ ತುಂಬಾ ಏನು ಎಮರ್ಜೆನ್ಸಿ ಸಿಚುವೇಶನ್ ಟೈಪ್ ಇರೋದ್ರಿಂದ ಆ ಟೈಮಲ್ಲಿ ಸರ್ವೆ ಸರಿಯಾಗಿ ಆಗಿರ್ಲಿಕ್ಕಿಲ್ಲ. ಸರ್ ಹೇಳ್ತಾರೆ ಅಂಜನಪ್ಪ ಸರ್, ಹಲವಾರು ಫ್ಯಾಕ್ಟರ್ಸ್ ಗಳು ಕನ್ಸಿಡರ್ ಮಾಡ್ತಾ ಇರ್ತೇವೆ. ಆ ಟೈಮಲ್ಲಿ ಸರ್ವೆ ಸರಿಯಾಗಿ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಒಂದು ಫಾಲ್ಸ್ ರಿಸಲ್ಟ್ ಬರಬಹುದು. ಇದನ್ನ ಡೆಲಿಬರೇಟ್ಲಿ ಮಾಡಿದ್ದಾರೆ, ಬೇಕು ಅಂತಲೇ ಮಾಡಿದ್ದಾರೆ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಕ್ವಶನೇಬಲ್. ಯಾಕೆಂದ್ರೆ ಅದ್ ಏನಿರುತ್ತೆ ಅದನ್ನ ಹೇಳಿರ್ತಾರೆ, ಯೂಶುವಲಿ ಹೇಳಲೇಬೇಕು ಅದನ್ನ. ಇವಾಗ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗ್ತೇನೆ ಅದು ವಿಶ್ವ ಆರೋಗ್ಯ ಸಂಸ್ಥೆಗೆ ಹೆಂಗ್ ಗೊತ್ತಾಗತ್ತೆ ಅಂತ ಒಂದು ಕೂಡ ಪ್ರಶ್ನೆ ಅಲ್ವಾ. ಇಲ್ಲಿಂದಾನೇ ಹೊರಗೆ ಹೋಗ್ಬೇಕು ಎಲ್ಲ. ಡೈರೆಕ್ಟ್ ಆಗಿ ಅವ್ರು ಬಂದು ಯಾವುದೇ ರೀತಿಯ ಸಮೀಕ್ಷೆ ಮಾಡಲ್ಲ, ಅಂದ್ರೆ ಇಲ್ಲಿ ಪರ್ಮಿಷನ್ ಇಲ್ದೇನೆ. ಸೊ ಇಲ್ಲಿ ಪರ್ಮಿಷನ್ ಆದ್ಮೇಲೆನೆ ಅವ್ರು ಮಾಡುವಂತದ್ದು, ಅಥವಾ ಇವ್ರು ಹೇಳಿರೋ ಡೇಟಾನೇ ಅವರು ಕನ್ಸಿಡರ್ ಮಾಡುವಂತದ್ದು. ಅದ್ ಹೆಂಗೆ ಅಷ್ಟೊಂದು 8 ಪಟ್ಟು ವ್ಯತ್ಯಾಸ ಆಗ್ತದೆ ಅನ್ನೋದು ಖಂಡಿತವಾಗ್ಲೂ ಒಂದು ಪ್ರಶ್ನೆ ಮಾಡುವಂತಹ ಒಂದು ಇದು ಕನ್ಸರ್ನ್. ಆದ್ರೆ ಎಲ್ಲೋ ಒಂದ್ ಕಡೆ ಈ ಸರ್ವೆನೇ ನಾವು ಕಂಪ್ಲೀಟ್ ಆಗಿ ಮಾಡಿರ್ಲಿಲ್ಲ ಅಥವಾ ಸರಿಯಾಗಿ ಮಾಡಿರ್ಲಿಲ್ಲ. ಸರ್ ಹೇಳ್ತಿದ್ರು ಬಯಾಸ್ಗಳಂತ ಹೇಳಿದ್ರು. ಬಯಾಸ್ ಅಂದ್ರೆ ಕೆಲವೊಂದು ರಿಸರ್ಚ್ ಗಳಲ್ಲಿ ಬಯಾಸ್ ಆಗ್ತದೆ.
ಸ್ಟಾಟಿಸ್ಟಿಕ್ಸ್ ಇಸ್ ವೈಟ್ ಲೈನ್ಸ್ ಹೇಳ್ತಿದ್ರು ಮಂಜುನಾಥ ಸರ್. ಬಯಾಸ್ ಅಂತ ಹೇಳಿದ್ರೆ ಈ ಫಾಲ್ಸ್ ರಿಸಲ್ಟ್ಸ್, ನಾವು ಇದನ್ನ ಹಿಂಗ್ ಮಾಡಿದ್ವಿ, ಇದನ್ನ ಹಿಂಗ್ ಮಾಡಿದ್ವಿ, ಇಷ್ಟು ಜನರಲ್ಲಿ ಇದನ್ನ ಪ್ರಯೋಗ ಮಾಡಿದ್ವಿ, ಈ ಜನರಲ್ಲಿ ಸರಿ ಬಂತು, ಈ ಜನರಲ್ಲಿ ಸರಿ ಬಂದಿಲ್ಲ ಅಂತ ಹೇಳುವಾಗ್ಲೂ ಕೂಡ ಬಯಾಸ್ ಆಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಬಯೋ ಸ್ಟಾಟಿಸ್ಟಿಕ್ಸ್ ಅಲ್ಲಿ. ಸೊ ಈ ರೀತಿ ಹಿಂಗೆ ನಾವೇನ್ ಕೌಂಟ್ ಮಾಡ್ತಾ ಇದ್ವಿ ಅಥವಾ ಸರ್ವೆ ಮಾಡ್ತಾ ಇದ್ವಿ, ಆ ಟೈಮಲ್ಲಿ ಮೇ ಬಿ ಕೆಲವೊಂದು ಅಂಕಿಅಂಶಗಳು ಮುಚ್ಚಿ ಹೋಗಿರ್ಬೋದು, ಅಥವಾ ಅದು ಕಾಣಿಸಿರ್ಲಿಕ್ಕಿಲ್ಲ, ಅಥವಾ ಇವರು ಏನೀಗ ವರದಿ ಕೊಟ್ಟಿದ್ದಾರೆ ಇದರಲ್ಲಿ ಡೈರೆಕ್ಟ್ ಆಗಿ ಬರೀ ಕೋವಿಡ್ ಇಂದ ಸತ್ತವರಷ್ಟೇ ಅಲ್ಲ, ಅಂದ್ರೆ ಮಾರ್ಟಾಲಿಟಿ ರೇಟ್, ಅದರಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಗಳಾಗಿದೆ, ಅಥವಾ ಈ 3 ವರ್ಷದಲ್ಲಿ ಅದರಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗಿದೆ, ಅಥವಾ ಇಂಡೈರೆಕ್ಟ್ ಆಗಿ ಕೋವಿಡ್ ಇಂದ ಅವರು ಮರಣ ಹೊಂದಿರಬಹುದು, ಈ ರೀತಿನೂ ಕೂಡ ಅವರು ಕನ್ಸಿಡರ್ ಮಾಡಿ ಕೊಟ್ಟಿರುವಂತಹ ಸಾಧ್ಯತೆಗಳಿದೆ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಕ್ಲಿನಿಕಲ್ ಸೈಕಾಲಜಿಸ್ಟ್ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಮೇಡಮ್. ಈಗ ಈ ಕೋವಿಡಿಂದಾಗಿ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗೊತ್ತಿರುವಂಥ ವಿಚಾರ. ಬಟ್ ಈಗ ಈ ಒಂದು ಹಂತದಲ್ಲಿ ವಿಚಾರವನ್ನು ಮಾಡಿದಾಗ ಯಾವುದೇ ರೀತಿಯಾಗಿ ಪ್ರಯೋಗ ಇಲ್ಲದೆ ಏಕಾಏಕಿಯಾಗಿ ಈ ವ್ಯಾಕ್ಸಿನ್ ಕೊಡೋದು ಬೇಕಿತ್ತ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಅವ್ರು ಟೆಸ್ಟಿಂಗ್ ಮಾಡಿರ್ತಾರೆ ಫೇಸ್ 1 ಫೇಸ್ 2 ಟ್ರಯಲ್ಸ್ ಅಲ್ಲಿ. ಅದಾದ ನಂತರ ಕೋವಿಡ್ ಇಂದ ಬಹಳಷ್ಟು ಇಮ್ಯುನಿಟಿ ಕಡಿಮೆ ಆಗೋಗಿದೆ ಜನರಲ್ಲಿ. ಇಮ್ಯುನಿಟಿ ಅಂದ್ರೆ ಅವ್ರ ಲೈಫ್ ಸ್ಟೈಲ್ ಅಲ್ಲಿ ತುಂಬಾನೇ ಚೇಂಜಸ್ ಆಗ್ಬಿಟ್ಟಿದೆ. ಅದಾದ ನಂತರ ಮಾನಸಿಕವಾಗಿ ತುಂಬಾ ಕುಗ್ಗ್ ಹೋಗಿದ್ದಾರೆ. ಒಬ್ಬೊಬ್ಬರ ಮನೆಗಳಲ್ಲಿ 1, 2, 3 ಜನರು ಸತ್ತೋದ್ಮೇಲೆ ಈಗ ನಿಧಾನವಾಗಿ ಅವ್ರು ಡಿಪ್ರೆಷನ್ ಹೋಗ್ತಾ ಇದಾರೆ. ಮನೇಲಿ ಯಾರು ಇರಲ್ಲ. ಯಾವಾಗ ವ್ಯಕ್ತಿ ತುಂಬಾ ಡಿಪ್ರೆಸ್ ಆಗ್ತಾರೆ, ತುಂಬಾ ಬೇಜಾರಾಗ್ತಾರೆ, ಅದು ಯಾವುದೇ ತರವಾದ ಇನ್ಫೆಕ್ಷನ್ಗೂ ಅವರು ಪ್ರೋನ್ ಆಗೇ ಆಗ್ತಾರೆ. ಸೊ ಹಾಗಾಗಿ ಪ್ರಯೋಗ ಇಲ್ಲದೆ ಕೊಟ್ಟಿರೋದು ಅದನ್ನ ನಾವು ಹೇಳಕ್ ಆಗಲ್ಲ. ಯಾಕಂದ್ರೆ ಸಾಕಷ್ಟು ಲ್ಯಾಬೋರೇಟರಿ ಟೆಸ್ಟಿಂಗ್ ಆಗಿರುತ್ತೆ ಪ್ರಾಣಿಗಳ ಮೇಲೆ. ಇದು ಸ್ವಲ್ಪ ಕ್ಲಿನಿಕಲ್ ಟ್ರಯಲ್ಸ್ ಆಗಿದೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಬಟ್ ಏನಾಗುತ್ತೆ, ಯಾವುದೇ ಒಂದು ವಿಚಾರನು ಹೊಸದಾಗಿ ಬಂದಾಗ ಇಟ್ ವಿಲ್ ಟೇಕ್ ಸಮ್ ಟೈಮ್. ಜನರಿಗೂ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಟೈಮ್ ಬೇಕಾಗತ್ತೆ. ಅದರ ಫುಲ್ ರಿಸಲ್ಟ್ ತಿಳ್ಕೊಳ್ಳೋಕ್ಕೂ ನಮ್ಗೆ ತುಂಬಾ ಟೈಮ್ ಬೇಕಾಗತ್ತೆ. ಮೇಡಮ್, ಈಗ ಆರಂಭದಲ್ಲಿ ನಮಗೇನು ಗೊತ್ತಿರಲಿಲ್ಲ, ಕೋವಿಡ್ ಬಂತು, ಕೊರೋನಾ ಬಂತು, ವ್ಯಾಕ್ಸಿನ್ ತಗೋಬೇಕು ಅಂತ ಎಲ್ಲರೂ ಕೂಡ ತಗೊಂಡಿದ್ದು ಆಯಿತು. ಈಗ ಎಲ್ಲ ಸುದ್ದಿಗಳನ್ನು ನೋಡಿದಾಗ, ನ್ಯೂಸ್ ನೋಡಿದಾಗ ಸಹಜವಾಗಿ ಆತಂಕ ಇದೆ. ಸೊ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಹೇಗೆ ಸದೃಢರಾಗಬೇಕು ಇದೆಲ್ಲವನ್ನ ನೋಡಿಕೊಂಡು? ಅದನ್ನ ನಾನು ಹೇಳ್ದೆ, ಯಾವುದೇ ಇನ್ಫಾರ್ಮೇಶನ್ ಬಂದ ತಕ್ಷಣ ಎಲ್ಲರೂ ಪಟಪಟ ಅಂತ ಬರೀ ಫಾರ್ವರ್ಡ್ ಮಾಡ್ಬಿಡ್ತಾರೆ. ಅದರ ಸರಿ ತಪ್ಪುಗಳು ಗೊತ್ತಾಗಲ್ಲ. ಯಾರೋ ಸುಮ್ನೆ ಕಳ್ಸಿದ್ರು, ನಾನು ಕಳ್ಸಿಬಿಟ್ಟೆ ವಿಚಾರವನ್ನ ಸುಮ್ನೆ ಅದೇ ರೀತಿ ಫಾರ್ವರ್ಡ್ ಮಾಡ್ತಿರ್ತಾರೆ. ಅದನ್ನ ಓದ್ಬಿಟ್ಟಿದ ತಕ್ಷಣನೇ ಕೋವಿಡ್ ವ್ಯಾಕ್ಸಿನ್ ತಗೊಂಡ್ರೆ ದೇಹ ವೀಕ್ ಆಗೋಗುತ್ತೆ, ಕೋವಿಡ್ ಒಂದ್ಸತಿ ಬಂದ ಮೇಲೆ ಅವ್ರಿಗೆ ದೇಹದಲ್ಲಿ ಏನಾದ್ರು ಸಮಸ್ಯೆ ಆಗುತ್ತೆ ಅಂತ ಎಲ್ಲೋ ಇನ್ಫಾರ್ಮೇಶನ್ ಬಂತು. ಬಂದ ತಕ್ಷಣನೇ ಅದನ್ನೆಲ್ಲವನ್ನು ಸ್ಪ್ರೆಡ್ ಮಾಡಿದಾಗ ನನಗೂ ಆಗ್ಬಿಡುತ್ತೆ, ಆಗುತ್ತೋ ಇಲ್ವೋ ಗೊತ್ತಿರಲ್ಲ, ಆಗೋಗುತ್ತೆ ಅಂತಾನೆ ಅನ್ಕೊಂಡ್ಬಿಟ್ಟು ನೆಗೆಟಿವಿಟಿಯಲ್ಲಿ ತುಂಬಾ ಯೋಚನೆ ಮಾಡ್ಕೊಂಡಿದ್ದಾಗ ಅವ್ರ ಆಟೋಮ್ಯಾಟಿಕ್ ಆಗಿ ನಾವು ಮೆಂಟಲ್ ಸ್ಟೆಬಿಲಿಟಿ ಅಂತ ಏನ್ ಕರಿತೀವಿ, ಇಮ್ಯುನಿಟಿ ಅಂತ ಏನ್ ಕರಿತೀವಿ, ಅದು ಬಿದ್ದೋಗುತ್ತೆ. ಯಾವಾಗ ಮನುಷ್ಯ ಕುಗ್ತಾನೆ ಅವಾಗ ಅವನ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಸರ್ ಅದ್ರ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ರು. ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದ ತಕ್ಷಣ ಯಾವುದೇ ತರವಾದಂತ ಸಮಸ್ಯೆಗೂ ಅವ್ರು ಈಡಾಗ್ತಾರೆ. ಈಗ ಎಲ್ಲೋ ಒಂದ್ ಮೆಸೇಜ್ ಬಂದಿತ್ತು, ಹಾರ್ಟ್ ಅಟ್ಯಾಕ್ಸ್ ಗಳು ಜಾಸ್ತಿ ಆಗುತ್ತೆ ಕೋವಿಡ್ ನಂತರ, ಕೋವಿಡ್ ಸೋಂಕಿತ ವ್ಯಕ್ತಿ ಆಗಿದ್ದಂತವ್ರಿಗೆ ಆಗತ್ತೆ ಅಂತ ಎಲ್ಲೋ ಒಂದ್ ಇನ್ಫಾರ್ಮೇಶನ್ ಬಂದ ತಕ್ಷಣನೇ ನನಗೂ ಕೋವಿಡ್ ಬಂದಿತ್ತು, ನನಗೆ ಕೋವಿಡ್ ಫೇಸ್ 1 ಅಲ್ಲಿ ಬಂದಿತ್ತು, ಇಲ್ಲ ಫೇಸ್ 2 ಅಲ್ಲಿ ಬಂದಿತ್ತು, ಹಾಗಿದ್ರೆ ನನಗೂ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅಂತ ಹೇಳಿ ಅದು ಯಾವಾಗ ಮನ್ಸಿಗೆ ತಗೊಂಡ್ಬಿಡ್ತಾರೆ, ಅದು ಹಾರ್ಟ್ ಅಟ್ಯಾಕ್ ಆಗುತ್ತೋ ಬಿಡುತ್ತೋ, ಇವ್ರು ಆಲ್ರೆಡಿ ತುಂಬಾ ಸ್ಟ್ರೆಸ್ ತಗೊಂಡ್ಬಿಟ್ಟಿರ್ತಾರೆ. ಯಾವಾಗ ಸ್ಟ್ರೆಸ್ ವ್ಯಕ್ತಿಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೋ ಈ ತರದ ನೆಗೆಟಿವ್ ಎಫೆಕ್ಟ್ಸ್ ಮನುಷ್ಯನ ದೇಹದ ಮೇಲೆ ಆಗೋದು ಸಹಜ. ಸರ್, ಈಗ ಅಂಜನಪ್ಪ ಅವರೇ, ಈಗ ಈ ಕೋವಿಡ್ ಎಫೆಕ್ಟಿಂದಾಗಿ ಹೇಗಿದೆ ಅಂತಂದರೆ ಈ ವಯಸ್ಸು, ಲಿಂಗ, ಭಾಷೆಯ ಮೇಲೆ ಬರ್ತಾ ಇರುವಂಥದ್ದು, ಅಂದರೆ ಈ ಸಮಾಜದ ಮೇಲೆ, ಬೇರೆ ಬೇರೆ ಜಾತಿಯ ಮೇಲೂ ಕೂಡ ಈ ವಯಸ್ಸು ಕಮ್ಮಿ ಆಗತ್ತೆ ಅನ್ನುವಂಥ ಒಂದು ಆಘಾತಕಾರಿ ಸುದ್ದಿ ಇದು ಹೇಗೆ ಸರ್? ಇದು ಇಲ್ಲ, ಮೇಡಮ್ ಹೇಳ್ದಂಗೆ ಬಹಳ ಕರೆಕ್ಟ್ ಹೇಳಿ, ಇದು ಈ ವಾಟ್ಸ್ಆಪ್ ಯೂನಿವರ್ಸಿಟಿ ಎಫೆಕ್ಟ್. ಇದು ನೋಡಿ, ಯಾರೋ ಏನೇನು ಈ ವ್ಯಾಕ್ಸಿನ್ ನೋಡಿ, ವ್ಯಾಕ್ಸಿನ್ ಇವತ್ತಿಂದಲ್ಲ, ಎಡ್ವರ್ಡ್ ಜೆನ್ನರ್ ಕಾಲದಿಂದಲೂ ಬಂದಿರುವಂತದ್ದು. ಅದ್ರೊಳಗಾಗಿ ಯಾವುದೇ ಒಂದು ವೈರಸ್ಗೆ ಆಗ್ಲಿ, ಬ್ಯಾಕ್ಟೀರಿಯಾಗಾಗ್ಲಿ ಒಂದು ವ್ಯಾಕ್ಸಿನ್ ಡೆಫಿನೆಟ್ಲಿ ಇದು ಟ್ರಯಲ್ ಮಾಡೇ ಮನುಷ್ಯರ ಮೇಲೆ ಎಫೆಕ್ಟಿವ್ ಬರೋದು. ಯಾರು ಸುಮ್ನೆ ವ್ಯಾಕ್ಸಿನ್, ಅದ್ರೊಳಗಾಗಿ ನಾವು ಇಡೀ ವರ್ಲ್ಡ್ ಗೆ ವ್ಯಾಕ್ಸಿನ್ ಸಪ್ಲೈ ಮಾಡೋಂತ ಕೆಪಾಸಿಟಿ ಇರೋ ಕಂಟ್ರಿ ನಮ್ದು.
ದಯವಿಟ್ಟು ನಾವ್ ಏನೇ ಡಿಸ್ಕಸ್ ಮಾಡಿದ್ರು ಕೂಡ ಈ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ಗಳನ್ನ ತುಂಬಾ ಜನ ಮಿಸ್ಇಂಟರ್ಪ್ರಿಟ್ ಮಾಡಿ ತುಂಬಾ ಜನಕ್ಕೆ ಭಯ, ಅಯ್ಯೋ ನಾನ್ ತಗೊಂಡ್ಬಿಟ್ನಲ್ಲ, ಅವ ನಮ್ಗೆ ಸರಿಯಾಗಿ ಹೇಳಿಲ್ಲ. ಮೊನ್ನೆ ಬೇರೆ ಲಂಡನ್ ಒಳಗೆ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ, ಕಂಪನಿಯವರು ಯಾರೋ ಕೇಸ್ ಹಾಕಿದ್ರು, ಅದು ಜಡ್ಜ್ಮೆಂಟ್ ಆಯ್ತು, ಈಗ ಬಂತು. ಅಂಡ್ ಬಹಳ ಸ್ಪಷ್ಟವಾಗಿ ನಾವು ವೈಜ್ಞಾನಿಕ ಮಾಹಿತಿ ಕೊಟ್ಟಿದೀವಿ. ಯಾವುದೇ ಒಂದು ಡ್ರಗ್ಗೆ, ವ್ಯಾಕ್ಸಿನ್ಗೆ ಸೈಡ್ ಎಫೆಕ್ಟ್ ಆಗೋದು ವಿತಿನ್ 3 months ಇಮಿಡಿಯೇಟ್ಲಿ ಆಗ್ಬೋದು, ಮ್ಯಾಕ್ಸಿಮಮ್ 3 months ಆರ್ 6 months. ಈಗ 2 ವರ್ಷ ಆದ್ಮೇಲೆ ಜನನ ಭಯ ಬೀಳ್ಸಿದ್ರೆ ಅದರಿಂದ ನಿಮ್ಗೆ ಹಾರ್ಟ್ ಅಟ್ಯಾಕ್, ಅದು ತಪ್ಪು ಅಂತ, ತಪ್ಪು ಮಾಹಿತಿ. ಅದರಿಂದ ದಯವಿಟ್ಟು ವೈಜ್ಞಾನಿಕ ವಿಚಾರಗಳನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡಿ, ಅದು ಶಂಕದಿಂದ ಬಂದ್ರೆ ತೀರ್ಥ ಅನ್ನೋ ರೀತಿಯಲ್ಲಿ ಎಲ್ಲಿಂದ ಬರ್ಬೇಕು ಅಲ್ಲಿಂದ ಬರ್ಬೇಕು. ಸುಮ್ನೆ ಬೇರ್ಯಾರೋ ಮನಸ್ಸಿಗೆ ಬಂದಿದ್ದೆಲ್ಲ ಮೆಸೇಜ್ಗಳು ಹಾಕಿ ಅದು ಒಬ್ಬರಿಂದ ಒಬ್ಬರಿಗೆ ಹೋಗಿ ಜನಗಳಿಗೆ ಇಷ್ಟಂತೂ ಭರವಸೆ ಕೊಡ್ಬಲ್ಲ. ನಾನಂತೂ 3 ವ್ಯಾಕ್ಸಿನ್ ತಗೊಂಡಿದ್ದೀನಿ, ನನಗೇನಾಗಿಲ್ಲ. ನನ್ನ ಒಬ್ಬಂದೇ ಎಕ್ಸಾಂಪಲ್ ಕೋಟ್ ಮಾಡಕ್ ಆಗಲ್ಲ ವಿಜ್ಞಾನದಲ್ಲಿ. ಬಟ್ ಡೆಫಿನೆಟ್ಲಿ ಈ ವ್ಯಾಕ್ಸಿನ್ಗಳಿಗೆ ಅಡ್ವಾಂಟೇಜಸ್ ಆರ್ ಮೋರ್ ದ್ಯಾನ್ ಡಿಸ್ಅಡ್ವಾಂಟೇಜಸ್. ಅದರಿಂದ ದಯವಿಟ್ಟು ಯಾರು ತಗೊಂಡಿರಲ್ಲ, ಬಟ್ ಓನ್ಲಿ ಏನಂದ್ರೆ ಯಾರೇ ವ್ಯಾಕ್ಸಿನ್ಗೆ ಅಷ್ಟು ಎಫೆಕ್ಟಿವ್ ಇರಲ್ಲ. ಇವ ನೋಡಿ, ಸ್ಮಾಲ್ ಪಾಕ್ಸ್ ನ ವರ್ಲ್ಡ್ ನಿಂದಾನೆ ಎರಾಡಿಕೇಟ್ ಮಾಡ್ಬಿಟ್ರು ಸೈಂಟಿಸ್ಟ್. ಅದೇ ರೀತಿ ಪೋಲಿಯೋನ ಆಲ್ಮೋಸ್ಟ್ ಎರಾಡಿಕೇಟ್ ಮಾಡ್ತಾ ಇದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಕೋವಿಡ್ ಇದೆಯಲ್ಲ, ಇದು ತುಂಬಾ ಮ್ಯೂಟೇಷನ್ ಆಗೋದ್ರಿಂದ ವೆರಿ ಎಫೆಕ್ಟಿವ್ ವ್ಯಾಕ್ಸಿನ್. ಒಂದ್ಸಾರಿ ತಗೊಂಡ್ರೆ 5-10 ವರ್ಷ ಇಮ್ಯುನಿಟಿ ಇರ್ಬೇಕು, ಆ ತರ ಆಗಲ್ಲ. ಅದು ಮ್ಯೂಟೇಷನ್ ಆದಂಗೆಲ್ಲ ನಾವು ತಗೊಂಡಿರೋ ವ್ಯಾಕ್ಸಿನ್ ನೆಕ್ಸ್ಟ್ ಮ್ಯೂಟೇಟೆಡ್ ವೈರಸ್ ವರ್ಕ್ ಆಗುತ್ತೋ ಇಲ್ಲ ನಮ್ಗೆ ಗೊತ್ತಿಲ್ಲ, ಆದ್ರೆ ಅಷ್ಟು ಚೆನ್ನಾಗಿ ವರ್ಕ್ ಆಗಲ್ಲ. ಅದರಿಂದ ದಯವಿಟ್ಟು ಇವತ್ತಿನ ಈ ಡೆತ್ ಏನ್ ಜಾಸ್ತಿ ಆಗಿದೆಯಲ್ಲ, ಅನೇಕ ರೀಸನ್ಗಳು. ಡೆತ್ಗೆ ಒಂದು ಕಾರಣ ಅಲ್ಲ. ಇವತ್ತು ಪ್ರಪಂಚದಲ್ಲಿ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ, ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ, ಎನಿ ಡಿಸೀಸಸ್. ತುಂಬಾ ಜನ ಅದೇ ಹೇಳ್ತಾರೆ, ಡಾಕ್ಟರ್ಗಳೆಲ್ಲ ಜಾಸ್ತಿ ಆದಂಗೆ ಕಾಯಿಲೆಗಳು ಜಾಸ್ತಿ ಆಗ್ತವೆ ಅಂತ ಜನ ತಮಾಷೆಗೆ ಮಾತಾಡ್ತಾರೆ. ಬಟ್ ಇವತ್ತಿನ ಪರಿಸ್ಥಿತಿಗೆ, ಬಟ್ ನನಗೆ ಬಹಳ ಸಾರಿ ಈ ಸ್ಟ್ಯಾಟಿಸ್ಟಿಕ್ಸ್ ನೊಳಗೆ ತುಂಬಾ ಸತ್ಯ ಇರಲ್ಲ. ಎನಿವೆ ಇಟ್ಸ್ ಎ ಗುಡ್ ಥಿಂಗ್ ಮಾಡ್ಬೇಕು ಸ್ಟ್ಯಾಟಿಸ್ಟಿಕ್ಸ್, ಬಟ್ ಅವು ರಿಲಿಯಬಲ್ ಅಂತ ಗೊತ್ತಾಗಲ್ಲ. ಹಂಗೆ ಆದ್ರಿಂದ ನಾವು ಮೂವರು ಅದೇ ಲೈನ್ ನಲ್ಲಿ ಮಾತಾಡ್ತಾ ಇದೀವಿ. ದಯವಿಟ್ಟು ನಾವು ಜನಗಳಿಗೆ ಎದುರಿಸೋದು ಬೇಡ, ಒಂದು ಇನ್ಫಾರ್ಮೇಶನ್ ಇರ್ಲಿ ಅಂತ ಡಿಸ್ಕಸ್ ಮಾಡೋಣ ಅನ್ಸುತ್ತಪ್ಪ ನನಗೆ. ಓಕೆ ಹಾಗೆ ಸಂಪರ್ಕದಲ್ಲಿರಿ. ನಾನು ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಅಧ್ಯಯನದ ವರದಿಯನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಭಯ ಆಗತ್ತೆ. ಭಯ ಪಡೋದು ಅಥವಾ ಆತಂಕ ಪಡೋದು ಬೇಡ. ಈಗಾಗಲೇ ಹೇಳ್ತಾ ಇದ್ರು ನಮ್ಮ ಅತಿಥಿ ಅವರು ಕೂಡ ಹೇಳ್ತಾ ಇರೋದು ಏನಂತಂದರೆ ಧೈರ್ಯವಾಗಿರಬೇಕು. ಇರೋದು ಒಂದೇ ಜೀವ, ಸೊ ಆ ಜೀವವನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕು. ಸೊ ನಾನು ಈಗ ನೇರವಾಗಿ ಶರದ್ ಹತ್ರ ಹೋಗ್ತೀನಿ. ಶರದ್ ಅವರ, ಈಗ ಒಂದು ಸಲ ಅನಿಸ್ಬಿಡುತ್ತೆ, ಈ ಕೋವಿಡ್ ಬಂದರೂ ಕೂಡ ಅಥವಾ ಬರದೇ ಇದ್ರೂ ಕೂಡ ನಮಗೆ ವ್ಯಾಕ್ಸಿನೇ ಬೇಕಿರಲಿಲ್ಲ ಅಂತ ಒಂದು ಕ್ಷಣ ಅನಿಸ್ಬಿಡುತ್ತೆ ಈ ಒಂದು ವರದಿಯನ್ನು ನೋಡಿದಾಗ. ತಗೋಬೇಕಿತ್ತ, ಅನಿವಾರ್ಯತೆ ಇತ್ತ? ಸೊ ಇಂಥ ಸಂದರ್ಭದಲ್ಲಿ ಅಥವಾ ಇಂಥ ಸರ್ಕಮ್ಸ್ಟೆನ್ಸಸ್ಗಳಲ್ಲಿ ಕೆಲವೊಂದು ಮೆಡಿಕಲ್ ಸೈನ್ಸ್ ಬಂದಾಗ ಕೆಲವೊಂದು ಟೈಮಿಗೆ ಕೆಲವೊಂದು ಆಕ್ಷನ್ಸ್ ಅನ್ನ ತಗೊಳ್ಳೋದು ತುಂಬಾ ಅನಿವಾರ್ಯವಾಗಿರುತ್ತೆ. ಎಸ್ಪೆಷಲಿ ಸೊ ಇದು ಬರೀ ಕೋವಿಡ್ ಅಲ್ಲಿ ಅಷ್ಟೇ ಅಪ್ಲಿಕೇಬಲ್ ಆಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ಇದು ಪ್ರತಿನಿತ್ಯವೂ ನಾವು ಪೇಷಂಟ್ ಅನ್ನು ಟ್ರೀಟ್ ಮಾಡುವಾಗಿರ್ಬಹುದು, ಅಥವಾ ಡಯಾಗ್ನೋಸ್ ಮಾಡುವಾಗಿರ್ಬಹುದು, ಅಥವಾ ಫರ್ದರ್ ಟ್ರೀಟ್ಮೆಂಟ್ಸ್, ಮ್ಯಾನೇಜ್ಮೆಂಟ್ ಎಲ್ಲದರಲ್ಲೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಆ ಸಂದರ್ಭದಲ್ಲಿ ಏನ್ ಡಿಸಿಷನ್ಸ್ ತಗೊಳ್ತೇವೆ ಅಥವಾ ಆ ಸಂದರ್ಭದಲ್ಲಿ ನಾವು ಏನು ಇಂಟ್ರೊಡ್ಯೂಸ್ ಮಾಡ್ತೇವೆ ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. 4-5 ವರ್ಷ ಆದ್ಮೇಲೆ, 6 ವರ್ಷ ಆದ್ಮೇಲೆ ಆ ಡಿಸಿಷನ್ ಅನ್ನ ತಿರ್ಗಾ ನಾವು ನೋಡಿದ್ರೆ ಅದು ಸರಿನೂ ಅನ್ಸ್ಬೋದು, ಅಥವಾ ಇನ್ನೂ ಸ್ವಲ್ಪ ನಾವು ಬೆಟರ್ ಮಾಡ್ಬೋದಿತ್ತಂತೂ ಅಂತಾನು ಕೂಡ ಅನ್ಸ್ಬೋದು. ಬಟ್ ಆ ಸಂದರ್ಭದಲ್ಲಿ, ಆ ಟೈಮಲ್ಲಿ ನಾವು ಏನ್ ಮಾಡ್ಬೇಕಿತ್ತು ಅದನ್ನ ನಾವು ಮಾಡಿದ್ರೆ ಮುಂದೆ ಎಷ್ಟೋ ವರ್ಷಗಳ ಕಾಲ ಅದರ ಒಂದು ಎಫೆಕ್ಟ್ ಏನಿರುತ್ತೆ ಅದಿರುತ್ತೆ. ಸೊ ನಾನು ಬರೀ ವ್ಯಾಕ್ಸಿನಿಂಗ್ ಅಂತ ಹೇಳ್ತಿಲ್ಲ, ಇದು ನಾವು ಡೇ ಟು ಡೇ ಪ್ರಾಕ್ಟೀಸ್ ಅಲ್ಲೂ ಕೂಡ ಹೇಳ್ತಿರ್ತೇವೆ. ಇಲ್ಲ ಸರ್, ನಾನು ಸರ್ಜರಿ ಮಾಡಬಾರ್ದಾಗಿತ್ತು, ನಾನು ಸರ್ಜರಿ ಮಾಡಿಸ್ಬಿಟ್ಟೆ ಸರ್, ಇವಾಗ ಸರಿ ಮಾಡಿ. ಆ ಟೈಮಲ್ಲಿ ನೀವು ಸರ್ಜರಿ ಮಾಡಿಸ್ಬೇಕಾಗಿತ್ತು, ನಿಮ್ ಕರೆಕ್ಟ್ ಆಗಿ ಸರ್ಜನ್ ಸಿಕ್ತು, ನಿಮ್ ಕಂಡೀಷನ್ ಹಂಗಿತ್ತು, ನೀವು ಸರ್ಜರಿ ಮಾಡಿಸಿದ್ರಿ. ಇವಾಗ ಸರ್ಜರಿ ಆದ್ಮೇಲೆ ಏನೇನಾಗಿದೆ ಅದನ್ನ ನಾವು ಈ ಟೈಮಲ್ಲಿ ಸರಿ ಮಾಡೋಣ ಅಂತ, ಈ ಟೈಮ್. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಟ್ರೀಟ್ ಮಾಡೋದು ಕೂಡ ಹಿಂಗೆ ಇರುತ್ತೆ. ಇಲ್ಲ ಸರ್, ನಾನು ಅವಾಗ ಯಾವುದೋ ಒಂದು ಮೆಡಿಸಿನ್ ತಗೊಂಡ್ಬಿಟ್ಟೆ ಯಾವುದಕ್ಕೂ, ಇವಾಗ ಸೈಡ್ ಎಫೆಕ್ಟ್ ಆಗ್ತಿದೆ ಸರ್. ಆ ಟೈಮಲ್ಲಿ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡಿದ್ದು, ಆ ಸಂದರ್ಭದಲ್ಲಿ ನಿಮ್ಗೆ ಕೊಟ್ಟಿರೋದು, ಅದ್ ನೀವು ಕೊಡದೇ ಇದ್ರೆ ಇದಕ್ಕಿಂತ ಜಾಸ್ತಿ ತೊಂದರೆ ಆಗ್ಬಹುದು ಅಂತ ಎಕ್ಸ್ಪರ್ಟ್ಸಿಗೆ ಅನ್ಸಿರುತ್ತೆ, ಡಾಕ್ಟರ್ಸಿಗೆ ಅನ್ಸಿರುತ್ತೆ, ಫಿಸಿಷಿಯನ್ಗೆ ಅನ್ಸಿರುತ್ತೆ, ಸರ್ಜನಿಗೆ ಅನ್ಸಿರುತ್ತೆ. ಅದಕ್ಕೆ ಆ ಡಿಸಿಷನ್ ಅನ್ನ ತಗೊಂಡು ಔಟ್ ಮಾಡಿರ್ತಾರೆ. ಅದೇ ರೀತಿ ಇದಕ್ಕೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಆ ಸಂದರ್ಭದಲ್ಲಿ, ಆ ಸರ್ಕಮ್ಸ್ಟೆನ್ಸ್ ಅಲ್ಲಿ ಏನ್ ಮಾಡಬೇಕಾಗಿತ್ತು ಅದನ್ನ ಮಾಡಿದ್ದಾರೆ ಅವಾಗ. ಇವಾಗ ನಾವು 4 ವರ್ಷದ ಹಿಂದೆ ಹೋಗಿ, 8 ವರ್ಷದ ಹಿಂದೆ ಹೋಗಿ, ಅಥವಾ 3 ವರ್ಷದ ಹಿಂದೆ ಹೋಗಿ
ಅವಾಗ ಮಾಡಿರುವಂತಹ ಒಂದು ಡಿಸಿಷನ್ ಏನಿತ್ತು ಅಥವಾ ಅವಾಗ ಮಾಡಿರುವಂತಹ ಒಂದು ವ್ಯಾಕ್ಸಿನ್ ಏನಿತ್ತು, ಮೆಡಿಸಿನ್ ಏನಿತ್ತು, ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳೋದು ಅದಕ್ಕೆ ಇನ್ನೂ ತುಂಬಾ ಸ್ಟಡೀಸ್ ಬೇಕಾಗುತ್ತೆ. ಇವಾಗ ನಾವು ನಾವು ಕನ್ಕ್ಲೂಷನ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲ ಮಾಡಿದ್ದೆ ಚೆನ್ನಾಗಾಯ್ತು ಅಥವಾ ಮಾಡದೇ ಇದ್ರೆ ಚೆನ್ನಾಗಿತ್ತು ಅಂತ ಹೇಳೋದಕ್ಕೆ ತುಂಬಾ ಸ್ಟಡೀಸ್ ಬೇಕಾಗುತ್ತೆ. ಇನ್ನು ಅಷ್ಟು ಈಸಿಯಾಗಿ ಹೇಳಿಕ್ ಆಗಲ್ಲ. ಸುಮ್ಮನೆ ಆರಾಮಾಗಿ ಎಲ್ಲರೂ ಹೇಳ್ತಿದ್ದಾರೆ ನಾನು ಹೇಳ್ಬಿಡ್ತೇನೆ ಚೆನ್ನಾಗಿತ್ತು ಅಥವಾ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ವ್ಯಾಲಿಡೇಷನ್ ಬರಲ್ಲ. ಸರ್ ನಾನೇನ್ ಹೇಳ್ತೇನೆ ಅಂದ್ರೆ ಆ ಟೈಮಲ್ಲಿ ಏನ್ ಮಾಡ್ಬೇಕಿತ್ತು, ಆ ಟೈಮಲ್ಲಿ ಮೆಜಾರಿಟಿ ಆಫ್ ದ ಪೀಪಲ್, ಮೆಜಾರಿಟಿ ಆಫ್ ದ ಎಕ್ಸ್ಪರ್ಟ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ನಾವು ಕೂಡ ತುಂಬಾ ಡಿಸ್ಕಷನ್ ಮಾಡಿದ್ದೇವೆ ಅವಾಗ ಜೀ ಕನ್ನಡ ನ್ಯೂಸ್ ಅಲ್ಲಿ. ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕಿತ್ತು ಅವ್ರು ಮಾಡಿರ್ತಾರೆ. ಇವಾಗ ಚಿಕ್ಕ ಪುಟ್ಟದೆಲ್ಲ ಏನೋ ಹೆಚ್ಚು ಕಡಿಮೆ ಇರುತ್ತೆ, ಅದನ್ನೆಲ್ಲ ನಾವು ಕರೆಕ್ಟ್ ಮಾಡ್ತಾನೆ ಇರ್ಬೇಕು ಅವಾಗ. ಸೊ ಯಾವುದು ಕೂಡ ಪರ್ಫೆಕ್ಷನ್ ಇರಲ್ಲ, 100% ಅಂತ ಯಾವ್ದ್ರಲ್ಲೂ ಏನು ಇರಲ್ಲ. ಸೊ ನಾವು ಅದನ್ನ 100%ಗೆ ತಗೊಂಡು ಹೋಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ಬೇಕು ಯಾವಾಗಲೂ. ನನಗೆ ಯಾವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಹೇಳಿ ಮಾತಾಡ್ಲಾ? ಮಾತಾಡಿ ಸರ್. ಸಾರಿ, ರೇಷಿಯಲ್ ಡಿಫರೆನ್ಸ್ ಕೇಳಿದ್ರಿ, ಹಾ ಅದನ್ನ ಹೇಳ್ತೀನಿ ನೋಡಿ. ಹ್ಮ್ ಈ ಕಾಯಿಲೆ ಗೊತ್ತಿಲ್ಲ, ವೈರಸ್ ಗೊತ್ತಿಲ್ಲ, ಇವನು ನೀಗ್ರೋನಾ, ಇವನು ಹಿಂದೂನಾ, ಮುಸ್ಲಿಮ. ಬಟ್ ಒಂದು ತಿಳ್ಕೊಬೇಕು ನಾವು, ಜೀನ್ಸ್ ಇರ್ತಾವಲ್ಲ, ರೇಷಿಯಲ್ ಡಿಫರೆನ್ಸ್ ಇರುತ್ತೆ. ಇವಾಗ ಏಷಿಯನ್ ಜೀನ್ಸ್, ನಾವೇನು ಏಷಿಯಾಟಿಕ್ಸ್, ನಮ್ಗೆ ಡಯಾಬಿಟಿಸ್ ಮತ್ತೆ ಹಾರ್ಟ್ ಅಟ್ಯಾಕ್ ಏಷಿಯನ್ ಜೀನ್ಸ್ ಇರೋರಿಗೆ ಮೋರ್ ಕಾಮನ್ ಕಂಪೇರ್ ಟು ಯುರೋಪಿಯನ್ಸ್ ಅಂಡ್ ಅಮೆರಿಕನ್. ಸೊ ನ್ಯಾಚುರಲಿ ಕೋವಿಡ್ ಬಂದಾಗ ಈ ಸಾವು ನೋವುಗಳು ಡೆಫಿನೆಟ್ಲಿ ಡಿಫರೆನ್ಸ್ ಇರುತ್ತೆ. ಇಂಡಿಯನ್ಸ್ಗೂ ಅದರೊಳಗೆ ಮೋರ್ ನಂಬರ್ ಆಫ್ ಡಯಾಬಿಟಿಕ್ ಪೇಷಂಟ್ಸ್ ನಾವು. ಸೊ ಡಯಾಬಿಟಿಸ್ ನವರಿಗೆ ಕೋವಿಡ್ ಬಂದಾಗ ಅದ್ರ ನೆಕ್ಸ್ಟ್ ಸೈಡ್ ಎಫೆಕ್ಟ್ಸ್ ಆರ್ ಮೋರ್. ಇದನ್ನ ನಾವು ಸೈಂಟಿಫಿಕಲಿ ವಿ ಹ್ಯಾವ್ ಟು ಅಕ್ಸೆಪ್ಟ್. ಯಾಕಂದ್ರೆ ಅವಾಗ ನೀವು ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡಕ್ಕಲ್ಲ, ಅದಕ್ಕೆ ಜ್ಞಾಪಿಸ್ಕೊಂಡು ಮಾಡ್ತಾ ಇರ್ತಾ ಇದ್ದೀನಿ. ಅಂಡ್ ವ್ಯಾಕ್ಸಿನ್ ಡೆಫಿನೆಟ್ಲಿ ಇವತ್ತು ಬೇಕು. ತುಂಬಾ ಜನ ಹಂಗಂತಾರೆ, ಸುಮ್ನೆ ದುಡ್ಡು ಮಾಡಕ್ಕೋಸ್ಕರ ಮಾಡಿದ್ರ. ಅಂಡ್ ಈವನ್ ನಮ್ಮಲ್ಲಿ ಒಬ್ಬ ಡಾಕ್ಟರ್ ಯಾವಾಗ್ಲೂ ವಾಟ್ಸ್ಆಪ್ ನಾಗ ಹಾಕ್ತಿರ್ತಾರೆ, ಈಸ್ ಎ ನ್ಯೂರೋ ಸರ್ಜನ್, ಅವ್ರ ಹೆಸರಿಡಲ್ಲ, ಇದು ಜೀನೋಸೈಡ್ ಮಾಡ್ತಾ ಇದ್ದಾರೆ, ಬೇಕು ಅಂತ ವ್ಯಾಕ್ಸಿನ್ ಹಾಕೊಳ್ಳಿ ಅಂತ ಹೇಳಿ ದೇ ಆರ್ ಕ್ರಿಯೇಟಿಂಗ್ ಎ ಜೀನೋಸೈಡ್ ಅಂತಿದ್ದಾರೆ. ನಾವು ವಿಜ್ಞಾನಿಗಳಾಗ ಹಂಗೆಲ್ಲ ಮಾತಾಡಕ್ ಆಗಲ್ಲ. ದಟ್ ಇಸ್ ನಾಟ್ ಕರೆಕ್ಟ್ ಆಫ್ ಸ್ಪೀಕಿಂಗ್. ಬಟ್ ಡೆಫಿನೆಟ್ಲಿ ವ್ಯಾಕ್ಸಿನ್ ಹ್ಯಾಸ್ ಗಾಟ್ ಎ ರೋಲ್ ಇನ್ ವೈರಲ್ ಇನ್ಫೆಕ್ಷನ್. ಇದು ಇವತ್ತಿಂದಲ್ಲ, ಇಮ್ಯುನಿಟಿ ಅಂತೀವಲ್ಲ ನಾವು. ಇಮ್ಯುನಿಟಿ ಅಂದ್ರೆ ಏನು ಅಂದ್ರೆ ಜನಗಳಿಗೆ ಕನ್ಫ್ಯೂಸ್ ಆಗುತ್ತೆ. ಇಟ್ಸ್ ಇನ್ಬಿಲ್ಟ್ ಇಮ್ಯುನಿಟಿ. ನಮ್ಮ ದೇಹದಲ್ಲಿ ಸೋಲ್ಜರ್ಸ್ ಇರ್ತಾರೆ, WBCs. ಈ ಇಮ್ಯುನಿಟಿ ಯಾವಾಗ ಕಡಿಮೆ ಆಗುತ್ತೆ ಅಂದ್ರೆ ಡಯಾಬಿಟಿಸ್ ನ ಕಡಿಮೆ ಆಗುತ್ತೆ, ಬೇರೆ ಆಂಟಿ ಕ್ಯಾನ್ಸರ್ ಡ್ರಗ್ಸ್ ತಗೊಳ್ತಿದ್ರೆ ಕಡಿಮೆ ಆಗುತ್ತೆ. ಸೊ ಇವೆಲ್ಲದನ್ನು ಗಮನದಲ್ಲಿ ಇಟ್ಬೇಕು. ಆಮೇಲೆ ಇಮ್ಯುನಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೆಂಗಂದ್ರೆ ಅದಕ್ಕೆ ಮ್ಯಾಜಿಕ್ ಡ್ರಗ್ಸ್ ಏನಿಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ಡಯಾಬಿಟಿಸ್ ಕಂಟ್ರೋಲಿಂಗ್ ಮಾಡ್ಕೋಬೇಕು, ಸಾಕಷ್ಟು ಸೊಪ್ಪು ತರಕಾರಿಗಳನ್ನ ತಿನ್ಬೇಕು, ಸೀಸನಲ್ ಫ್ರೂಟ್ಸ್ ತಿನ್ಬೇಕು. ಅದು ಬಿಟ್ಬಿಟ್ಟು ನಾನು ಅದು ಕುಡಿತೀನಿ, ಸೋ ಮೆನಿ ಥಿಂಗ್ಸ್ ಬರ್ತವೆ ಅಡ್ವರ್ಟೈಸ್ಮೆಂಟ್ ನಲ್ಲಿ, ಇಮ್ಯೂನ್ ಬೂಸ್ಟರ್ಸ್ ಅಂತ ಬರ್ತಾರೆ, ಜನಗಳಿಗೆ ಕನ್ಫ್ಯೂಸ್ ಆಗುತ್ತೆ. ಒಟ್ಟಾಗೆ ಒಬ್ಬ ಮನುಷ್ಯನ ಜನರಲ್ ಹೆಲ್ತ್ ಚೆನ್ನಾಗಿತ್ತು, ಅವನಿಗೆ ಕೋಮಾರ್ಬಿಡಿಟೀಸ್ ಅಂತೀವಿ ನಾವು. ಅವ್ನಿಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಸಕ್ಕರೆ ಕಾಯಿಲೆ ಅನ್ಕಂಟ್ರೋಲ್ಡ್ ಇದ್ರೆ ಇವೆಲ್ಲ ಕೂಡ ಡೆಫಿನೆಟ್ಲಿ ದೇ ಪ್ಲೇ ಎ ರೋಲ್ ಇನ್ ಔಟ್ಕಮ್ ಆಫ್ ಎ ಡಿಸೀಸ್. ಬಟ್ ವ್ಯಾಕ್ಸಿನ್ ಬಂದ್ರೆ ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ಯಾವುದೇ ಒಂದು ವ್ಯಾಕ್ಸಿನ್ ಯಾರೋ ಒಂದು ದುಡ್ಡು ಮಾಡೋದಕ್ಕೋಸ್ಕರ ಮಾಡೋವಂಥದ್ದಲ್ಲ. ಕಷ್ಟ ಪಡ್ತಾರೆ, 4 ಲೆವೆಲ್ನಾಗ ಆಗ್ತದೆ. ಫಸ್ಟ್ ಅನಿಮಲ್ ಎಕ್ಸ್ಪೆರಿಮೆಂಟ್, ಆಮೇಲೆ ಹ್ಯೂಮನ್ ಟ್ರಯಲ್, ಆಮೇಲೆ ಎಲ್ಲ ಆದ್ಮೇಲೆ ದ ವ್ಯಾಕ್ಸಿನ್ ಈಸ್ ರಿಯಲಿ ಯೂಸ್ಫುಲ್ ಟು ಹ್ಯೂಮನ್ ಬೀಯಿಂಗ್ಸ್ ಅವಾಗಲೇ ಬರುದು. ಅಲ್ಗೂ ಸಮ್ ಸೈಡ್ ಎಫೆಕ್ಟ್ಸ್ ಆದ್ರೆ ದೇರ್ ಇಸ್ ಎ ಪ್ರಾವಿಷನ್ ಟು ವಿತ್ಡ್ರಾ ದಟ್ ವ್ಯಾಕ್ಸಿನ್ ಫ್ರಮ್ ದ ಮಾರ್ಕೆಟ್. ದಯವಿಟ್ಟು ಇಷ್ಟೆಲ್ಲ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಮ್ಮ ವಿಜ್ಞಾನಿಗಳಿಗೆ ನಾವು ಅವಮಾನ ಮಾಡಬಾರ್ದು, ಇನ್ಸಲ್ಟ್ ಮಾಡಬಾರ್ದು. ಸುಮ್ನೆ ಯಾರ್ದೋ ಮಾತು ಕೇಳಿ ಅದೆಲ್ಲ ಮಾಡೋದು ಬೇಡ ಅನ್ಸುತ್ತಪ್ಪ ನನಗೆ. ಮೇಡಮ್ ಅವ್ರು, ಈಗ ಸಹಜವಾಗಿ ಇದನ್ನ ನೋಡಿದ್ರೆ ನೀವು ಹೇಳಿದ ಹಾಗೆ ಭಯ ಪಡ್ಬಿಡ್ತಾರೆ, ಏನೋ ಮನಸ್ಸಲ್ಲಿ ತೊಗೊಂಡ್ಬಿಡ್ತಾರೆ ಇಂಥ ಸುದ್ದಿಗಳನ್ನು ನೋಡಿದಾಗ ಅಂತ ಹೇಳ್ತಾ ಇದ್ದಾರೆ. ಸೊ ಮಾನಸಿಕವಾಗಿ ಸದೃಢರಾಗಿರ್ಬೇಕು ಅಂತಂದ್ರೆ ಏನು ಮಾಡಬೇಕು? ಜೊತೆಗೆ ನೀವು ಹೇಳ್ತಾ ಇದ್ರೆ ಆಗಲೇ ನಿರೋಧಕ ಶಕ್ತಿನ ಮಾಡಬೇಕು ಅಥವಾ ಹೆಚ್ಚಿಸ್ಕೊಳ್ಬೇಕು ಅಂತೇಳಿ. ಸೊ ಯಾವ ರೀತಿ ಅದು? ಸರ್, ಒಂದು ವ್ಯಕ್ತಿಯಲ್ಲಿ ಯಾವುದೇ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೋಬೇಕಂದ್ರೆ ಮೂಲತಃ ಮೊದಲನೇ ವಿಚಾರ ನಿದ್ದೆ. ನಮ್ ಜನ ಅದನ್ನ ಮರ್ತೇ ಬಿಟ್ಟಿದ್ದಾರೆ. ಕಂಫರ್ಟಬಲ್ ಆಗಿ ನಿದ್ದೆನೆ ಮಾಡಲ್ಲ. ಮಧ್ಯರಾತ್ರಿ ಎಲ್ಲ ಫೋನ್ ನೋಡ್ಕೊಂಡು ಇನ್ನೊಬ್ಬರನ್ನ ಚೆನ್ನಾಗಿ ಮಲ್ಕೊಳ್ಳಿ ಅಂತ ಹೇಳಿ ಫಾರ್ವರ್ಡ್ ಮಾಡ್ಕೊಂಡು ಮಲಗಿರ್ತಾರೆ ಅಷ್ಟೇ, ಬಿಟ್ರೆ ಅವ್ರು ನೆಮ್ಮದಿಯಿಂದ ಮಲ್ಕೊಳ್ಳಲ್ಲ. ಕಂಫರ್ಟಬಲ್ ಸ್ಲೀಪ್ ಫಾರ್ 6 to 8 hours ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೋ ಸಮಸ್ಯೆಗಳು, ಎಷ್ಟೋ ನೋವುಗಳು ನಿದ್ದೆಯಲ್ಲೇ ರಿಪೇರಿ ಆಗ್ಬಿಡುತ್ತೆ. ಆಕ್ಚುಲಿ ಅದು ಡಿಫ್ರೆಂಟ್ ಫೇಸಸ್ ಆಫ್ ಸ್ಲೀಪ್ ಇದೆ, ಅದಾಗತ್ತೆ. ಅದು ಮೂಲತಃ ಪ್ರೋಸೆಸ್ ಆಗ್ಬೇಕು, ಅವ್ರು ಕಂಫರ್ಟಬಲ್ ಆಗಿ ಮಲಗಬೇಕು. ಈ ಮೊಬೈಲ್ ಅನ್ನ ಬಿಟ್ಬಿಟ್ಟು ಆರಾಮಾಗಿ ಮಲಗಿದಾಗ ಎಷ್ಟೋ ಕಾಯಿಲೆಗಳು, ಅದೇ ಮೊಬೈಲ್ ನೋಡ್ಕೊಂಡು ರಾತ್ರಿ ಎಲ್ಲ ಯೋಚನೆ ಮಾಡೋದು ಕಡಿಮೆ ಆಗುತ್ತೆ. ಆಕ್ಚುಲಿ ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಮೇಲೆ 3 ಹೊತ್ತು ಊಟ, ಈಗ ಯಾವ ತರದ
ಪ್ರೋಸೆಸ್ ಎಲ್ಲ ಬಂದ್ಬಿಟ್ಟಿದೆ. ನಾವು 16-18 ಅವರ್ಸ್ ಊಟ ಮಾಡಲ್ಲ, ನಾವು ಅದನ್ನ ತಿನ್ನಲ್ಲ, ಹಿಂಗ್ ತಿನ್ನಲ್ಲ, ನಾನು ವೇಗನ್ ಡಯಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಸಂಸ್ಕೃತಿ ಊಟಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದೆ ಅದನ್ನ ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಬ್ರೇಕಿಂಗ್ ದ ಫಾಸ್ಟ್ ಅನ್ನ ಮರ್ತೇ ಬಿಟ್ಟಿರ್ತಾರೆ. ಮಧ್ಯಾಹ್ನ ತಿಂತಾರೆ, ಏನೋ ಒಂದಿಷ್ಟು ತಿಂದಿರ್ತಾರೆ. ನಮ್ಮ ಅಜ್ಜಿ ಹೇಳೋರು ಆಳು ಮುಳು ತಿನ್ಬೇಡ ಅಂತ. ಲಿಟರಲಿ ಎಲ್ಲ ಬರೀ ಆಳು ಮುಳೆ ತಿಂತಾ ಇರೋದು. ಸ್ವಿಗ್ಗಿಯಲ್ಲಿ ಏನೋ ಬೇಡದೆಲ್ಲ ಆರ್ಡರ್ ಮಾಡ್ಕೊಂಡು ತಿಂದಿರ್ತಾರೆ, ತರಕಾರಿಗಳನ್ನ ತಿಂದಿರಲ್ಲ. ಎಷ್ಟೋ ಜನಕ್ಕೆ ನೀರ್ ಕುಡ್ದಿರಲ್ಲ. ಪೇಷಂಟ್ಸ್ ಬಂದು ಹೇಳ್ತಾರೆ, ಸರಿಯಾಗಿ ನೀರ್ ಕುಡಿಯಪ್ಪ, ನಿನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದ್ರೆ, ಅಯ್ಯೋ ಹೌದಾ ಮೇಡಮ್, ನನ್ ನೀರು ಕುಡಿಬೇಕಿರೋದೇ ಮರ್ತ ಹೋಗಿತ್ತು, ನಮ್ಮ ಮಟ್ಟದಲ್ಲಿ ಜನರಾಗಿದ್ದಾರೆ. ಕ್ವಾಲಿಟಿ ಫುಡ್, ಊಟ, ನಿದ್ದೆ, ಒಳ್ಳೆ ಪ್ರಾಕ್ಟಿಕಲಿ ವಾಕಿಂಗು, ಫಿಸಿಕಲ್ ಎಕ್ಸಸೈಸ್ ಅನ್ನ ಚೆನ್ನಾಗಿ ಮಾಡ್ಕೊಂಡು, ಅದಕ್ಕಿನ್ನ ಹೆಚ್ಚಾಗಿ ನಮ್ಮ ಸುತ್ತಮುತ್ತಲಿನ ನಮ್ಮ ಜನರನ್ನ ಪ್ರೀತಿಯಿಂದ ಮಾತಾಡ್ಸ್ಕೊಂಡು, ನನಗೆ ಯಾರು ಇಲ್ಲ ಅನ್ನೋ ಭಾವನೆ ಬಿಟ್ಬಿಟ್ಟು, ನಾನು ಎಲ್ಲರೂ ಇದಾರೆ, ನಾನು ಚೆನ್ನಾಗಿದ್ದೀವಿ, ನೋಡ್ಕೋತಾರೆ ಅನ್ನೋ ಭಾವನೆಯನ್ನ ಬರ್ಸ್ಕೊಂಡ್ರೆ ಯಾವುದೇ ತರವಾದ ಸಮಸ್ಯೆನೂ ಬರಕ್ ಸಾಧ್ಯನೇ ಇಲ್ಲ. ಅದು ಬಿಟ್ಬಿಟ್ಟು ಈಗೆಲ್ಲರೂ ಗೆಟಿಂಗ್ ಇಂಟು ಅಡಿಕ್ಷನ್ಸ್. ಯಾರು ನೋಡು ಫೋನ್ ಅಲ್ಲಿ ಎವ್ರಿಬಡಿ ಇಸ್ ಯೂನಿವರ್ಸಿಟಿ ಡೀನ್. ಈಗ ವಾಟ್ಸ್ಆಪ್ ಯೂನಿವರ್ಸಿಟಿ ಡೀನ್. ಯಾರು ನೋಡಿದ್ರು ಎಲ್ಲ ಗ್ಯಾನ್ ಕೊಡೋರು ಇರ್ತಾರೆ. ಕೇಳಿ ತಗೊಳ್ಳೋರು, ಫಾಲೋ ಮಾಡೋರು ಸಮಸ್ಯೆ ತುಂಬಾ ಕಡಿಮೆ. ಸೊ ನಾವು ಫಾರ್ವರ್ಡ್ ಮಾಡೋ ಮೆಸೇಜ್ ಅನ್ನು ಸಹ ಫಸ್ಟ್ ಯೋಚನೆ ಮಾಡ್ಬೇಕು, ಕರೆಕ್ಟಾ ಇಲ್ವಾ. ಸುಮ್ನೆ ಗುಡ್ ನೈಟ್ ಅಲ್ಲಿ ಗುಡ್ ಮಾರ್ನಿಂಗ್ ಬಂದಿರ್ತವೆ, ಇನ್ಯಾರ್ದೋ ಹೆಸರಲ್ಲಿ ಏನೋ ಕಳ್ಸಿರ್ತಾರೆ, ಸುಮ್ನೆ ಮಾಡ್ತಿರ್ತಾರೆ. ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಾನು ಸರಿಯಾಗಿದ್ದೀನ, ನನ್ನ ಮೂಲಭೂತ ಕರ್ತವ್ಯವನ್ನು ಸರಿಯಾಗಿ ಮಾಡ್ತಾ ಇದೀನ, ನನ್ನ ಜೀವನಕ್ಕೆ ಶೈಲಿ ಚೆನ್ನಾಗಿದ್ಯಾ, ಅಂಡ್ ಮೋರ್ ಇಂಪಾರ್ಟೆಂಟ್, ಬಿಸಿಲಲ್ಲಿ ವಾಕ್ ಮಾಡಿ ಅಂತ ಹೇಳಿದ್ರೆ ಎಷ್ಟೋ ಜನ ಹೌದಾ ಮಧ್ಯಾಹ್ನ ಮಾಡಿದ್ರೆ ಸಾಕಾ, ಅರ್ಧ ಗಂಟೆ ಮಾಡಿದ್ರೆ ಸಾಕು, ಆದ್ರೆ ಬಿಸಿಲು ನೋಡಿಲ್ಲ, ಅದನ್ನ ಮೋಸ್ಟ್ಲಿ ಗೂಗಲ್ ಮಾಡಿ ನೋಡ್ಬೇಕು, ಹೌಸ್ ಸನ್ಶೈನ್ ಅಂತ. ಆ ಮಟ್ಟದಲ್ಲಿ ಜನ ಆಗಿದ್ದಾರೆ. ಸೊ ಹಾಗಾಗಿ ಸರಿಯಾದ ಲೈಫ್ ಸ್ಟೈಲ್, ಏನ್ ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋ ಲೈಫ್ ಸ್ಟೈಲ್ ಗಳನ್ನ ಸರಿ ಮಾಡ್ಕೊಂಡ್ರೆ ಚೆನ್ನಾಗಿ ಆಗೇ ಆಗ್ತೀವಿ. ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಳ್ಳೋಕೆ, ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಮಾಡಕ್ಕೆ ಇನ್ನೇನೋ ಮಾತ್ರೆ ನುಂಗಿ, ಇನ್ನೇನೋ ಪುಡಿ ಕುಡೀರಿ ಅಂತೆಲ್ಲ ಅವಾಗ ಸರ್ ಹೇಳ್ತಾ ಇದ್ರು. ಅದ್ರ ಬದಲು ನಮ್ಮ ಮನೆಯಲ್ಲಿರುವಂತ ಆಹಾರವನ್ನೇ ಸರಿಯಾಗಿ ಮೆಡಿಸಿನ್ ಮೂಲಕ ತಿಂದಾಗ ನಮ್ಮ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಸಿಟಿವಿಟಿ. ಏನೇ ಆದ್ರೂ ನಗ್ನಗ್ತಾ ಇರುವಂತಹ ಹಳೆ ಕಾಲದಲ್ಲಿ ಹೇಳ್ಕೊಡ್ತಾ ಇದ್ರು. ಎಲ್ಲಿವರೆಗೂ ನಾವು ಚೆನ್ನಾಗಿರ್ತೀವಿ, ನಗ್ನಗ್ತಾ ಖುಷಿಯಾಗಿರ್ತೀವಿ, ಪಾಸಿಟಿವ್ ಇರ್ತೀವಿ, ಸೆರೋಟೋನಿನ್, ಡೋಪಮೈನ್ ಹಾರ್ಮೋನ್ಸ್ ದೇಹದಲ್ಲಿ ಚೆನ್ನಾಗಿ ಉತ್ಪಾದನೆ ಆಗುತ್ತೆ. ಅದು ಎಲ್ಲ ರೋಗವನ್ನು ಕಂಟ್ರೋಲ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ನನ್ನ ನಂಬಿಕೆ ಇದು. ಬಹಳಷ್ಟು ಜನ ನಾವು ಹೇಳೋದನ್ನ ಫಾಲೋ ಮಾಡ್ತಾರೆ. ಅದ್ ಹೆಂಗೆ ಅಂದ್ರೆ, ಒಂದ್ ತಿಂಗಳು ಮಾಡ್ತಾರೆ, ಡಾಕ್ಟರ್ ಚೆನ್ನಾಗ್ ಆಗ್ಬಿಟ್ಟೆ ಅಂತ ಬಿಟ್ಬಿಡ್ತಾರೆ. ಅದಲ್ಲ, ಇದು ಲೈಫ್ ಸ್ಟೈಲ್ ಆಗ್ಬೇಕು. ಎಸ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು ಅಂತಂದರೆ ಬೇರೆಯವರ ಬಗ್ಗೆ ಯೋಚನೆ ಮಾಡೋದನ್ನು ಕಡಿಮೆ ಮಾಡಿ ನಿಮ್ಮ ಜೀವನವನ್ನು ಎಂಜಾಯ್ ಮಾಡಿ ಅಂತ ಮೇಡಮ್ ಹೇಳ್ತಾ ಇದ್ರು. ಹಾಗೆ ಸಂಪರ್ಕದಲ್ಲಿರಿ. ನಾನು ಮತ್ತೆ ಬ್ರೇಕ್ ತೊಗೊಂಡು ವಾಪಸ್ ಬರ್ತೀನಿ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶರದವರೇ, ಬಹಳ ಮುಖ್ಯವಾಗಿ ಈ ವರದಿಯ ಪ್ರಕಾರ ಇಲ್ಲಿ ಮುಸ್ಲಿಮರು ಜಾಸ್ತಿ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಅವರ ಆಯಸ್ಸು ಕಡಿಮೆ ಆಗ್ತಾ ಇರೋದು ಹತ್ತತ್ರ 6 ವರ್ಷ, 5.4. ಸೊ ಅಂದರೆ ಇಲ್ಲಿ ಯಾವ ರೀತಿ ಇದು ಅಂತ? ಇದು ತುಂಬಾ ಆಕ್ಚುಲಿ ಸರ್ಪ್ರೈಸಿಂಗ್ ನಮಗೂ ಕೂಡ. ನಾನು ನೋಡ್ತಿದ್ದೆ ತುಂಬಾ ಅಂದ್ರೆ ರಿಲಿಜನ್ ವೈಸ್ ಕೂಡ ಅವರು ಎಲ್ಲ ಇದನ್ ಮಾಡಿದ್ದಾರೆ ಸ್ಟಡಿನ. ಸೊ ಇದು ಹೇಗ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ಕೂಡ ನಾವು ನೋಡ್ಬೇಕು, ಯಾವ ರೀತಿ ಸ್ಟಡಿ ಮಾಡಿದ್ದಾರೆ ಅಂತ. ಇಲ್ಲಿ ಯಾಕೆ ಅವರಲ್ಲಿ ಜೀವಿತಾವಧಿ ಕಡಿಮೆ ಆಗಿರ್ಬೋದು ಅಥವಾ ಪರ್ಸೆಂಟೇಜ್ ಅಲ್ಲಿ ಜಾಸ್ತಿ ಇರ್ಬೋದು ಅಂತ ನನಗನ್ಸುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಮಿಕ್ಕಿದ್ದೆಲ್ಲ ನಾವು ನೋಡುವಾಗ ಈ ಹಾರ್ಟ್ ಡಿಸೀಸಸ್ ಆಗ್ಲಿ ಅಥವಾ ಬ್ರೈನ್ ರಿಲೇಟೆಡ್ ಡಿಸೀಸಸ್ ಆಗ್ಲಿ ಕೆಲವೊಂದು ಪಂಗಡದಲ್ಲಿ ಜಾಸ್ತಿ. ಅದು ಅವರ ಆಹಾರ ಪದ್ಧತಿಯಿಂದ ಇರಬಹುದು ಅಥವಾ ಅವರು ಹೆರಿಡಿಟಿಯಿಂದಾನೇ ಇರುತ್ತೆ, ಹಂಗೆ ಫ್ಯಾಮಿಲಿಯಲ್ಲಾಗೆ ಇರುತ್ತೆ ಅವ್ರಿಗೆ. ಸೊ ಹಾರ್ಟ್ ಡಿಸೀಸಸ್ ಅವ್ರ ಫ್ಯಾಮಿಲಿಯಲ್ಲೇ ಇರುತ್ತೆ, ಅಥವಾ ತುಂಬಾ ಜಾಸ್ತಿ ನಾನ್ ವೆಜ್ ಸೇವನೆ ಮಾಡ್ತಿರೋದ್ರಿಂದನೂ ಕೂಡ ಆಗುವಂತ ಸಾಧ್ಯತೆಗಳು ಇರುತ್ತೆ. ಇದೇ ಸ್ಪೆಸಿಫಿಕ್ ಆಗಂತ ಹೇಳಿಕ್ಕಾಗಲ್ಲ. ಇವಾಗ ಕಾರ್ಡಿಯಾಕ್ ಡಿಸೀಸಸ್ ಒಂದು ಪಂಗಡದಲ್ಲಿ ಯಾಕೆ ಜಾಸ್ತಿ ಅಂತ ಹೇಳಿದ್ರೆ, ಅಲ್ಲಿ ತುಂಬಾ ನಾನ್ ವೆಜ್ ಸೇವನೆ ಇರುತ್ತೆ. ಸೊ ಅಲ್ಲಿ ಕೊಲೆಸ್ಟ್ರಾಲ್ ಎಲ್ಲ ತುಂಬಾ ಜಾಸ್ತಿ ಆಗ್ಬಿಟ್ಟು ಎಥೆರೋಸ್ಕ್ಲೆರೋಸಿಸ್ ಆಗ್ಬಿಟ್ಟು ಅವರಿಗೆ ಇಸ್ಕೆಮಿಕ್ ಹಾರ್ಟ್ ಡಿಸೀಸ್ ಆಗಬಹುದು ಅಂತ ವರದಿಗಳಿದೆ. ಸೊ ಇದನ್ನ ನೋಡ್ತಾ ಹೋದ್ರೆ ಎಲ್ಲೋ ಡಯಟ್ ಕೂಡ ಅಲ್ಲಿ ಒಂದು ಪಾತ್ರ ಪ್ಲೇ ಮಾಡುತ್ತೆ. ಅಂದ್ರೆ ನಮ್ಮ ಆಹಾರ ಪದ್ಧತಿ ಏನಿರುತ್ತೆ ಅದು ಒಂದು ಪಾತ್ರವನ್ನ ಪ್ಲೇ ಮಾಡುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಎರಡನೇದು ಮೇಡಮ್ ಹೇಳಿದ್ರು ಅವಾಗ ನಿದ್ರೆ ಬಗ್ಗೆ. ಇತ್ತೀಚೆಗೆ ನಾವು ನೋಡುವ ಹಾಗೆ ನನಗೆ ಎಷ್ಟೊಂದು ಅಪಾಯಿಂಟ್ಮೆಂಟ್ಸ್ ಬುಕ್ ಆಗ್ತಾ ಇರುತ್ತೆ. ನಾವು ನೋಡ್ತಾ ಇರ್ತೇವೆ ಎಲ್ಲ ಅಪಾಯಿಂಟ್ಮೆಂಟ್ಸ್ ಗಳು ನೈಟ್ 9 ಗಂಟೆವರೆಗೂ ಯಾವುದೋ ಅಪಾಯಿಂಟ್ಮೆಂಟ್ಸ್ ಬುಕ್ ಆಗಿರಲ್ಲ. ಸೊ ಆನ್ಲೈನ್ ಬುಕಿಂಗ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ 9:30, 10 ಗಂಟೆ, 10:30ವರೆಗೂ ಕೂಡ ಆಗಿರಲ್ಲ. ರಾತ್ರಿ 1:30, 2, 2:30, 3, 3:30, 4 ಈ ಅವಧಿಯಲ್ಲಿ ತುಂಬಾ ಅಪಾಯಿಂಟ್ಮೆಂಟ್ಸ್ ಗಳು ಬುಕ್ ಆಗಿರುತ್ತೆ. ಬೆಳಿಗ್ಗೆ ಎದ್ದು ನೋಡುವಾಗ ಹಲವಾರು ಅಪಾಯಿಂಟ್ಮೆಂಟ್ಸ್ ಗಳು ಬುಕ್ ಆಗ್ಬಿಟ್ಟಿರುತ್ತೆ. ಸೊ ಒಂದು ಎಲ್ಲೋ ನೋಡಿದ್ರೆ ಇಲ್ಲಿ ಮೇ ಬಿ ಅವರು ಏನೋ ರಿಸರ್ಚ್ ಮಾಡ್ತಿರ್ತಾರೆ ಅಥವಾ ಏನೋ ಸೈಬರ್ ಕಾಂಟ್ರಿ ಅಂತ ನಾನು ಹೇಳ್ತಿರ್ತೇನೆ.
ಹೆಲ್ತ್ ಇನ್ಲೆಸ್ ಆಂಗ್ಸೈಟಿ ಅಂತ, ಸೈಬರ್ ಕಾಂಡ್ರಿ ಆರ್ ಹೈಪೋಕಾಂಡ್ರಿ ಅಂತ ಹೇಳ್ತೇವೆ. ಅವರವರ ಸಿಂಟಮ್ಸ್ ಗಳನ್ನ ಗೂಗಲ್ ಮಾಡಿ ನೋಡುವಂಥದ್ದು, ಅವರವರ ಸಿಂಟಮ್ಸ್ ಗಳನ್ನ ಆನ್ಲೈನ್ ಅಲ್ಲಿ ಚೆಕ್ ಮಾಡುವಂಥದ್ದು, ಇದು ಕೂಡ ಒಂದು ಆಂಗ್ಸೈಟಿ ಇಲ್ನೆಸ್ ಮೇಡಮ್ ಹೇಳ್ತಿದ್ರು ಅವಾಗ. ಸೊ ರಾತ್ರಿ ಅವರು ಮೇ ಬಿ 11:30 12 ಏನ್ ನಮ್ಮ ಕಂಪ್ಲೀಟ್ ಡೀಪ್ ಸ್ಲೀಪ್ ಟೈಮಿಂಗ್ ಇರುತ್ತೆ, ಅದನ್ನೆಲ್ಲ ಬಿಟ್ಬಿಟ್ಟು ಅವರು ಯಾವ್ದೋ ಒಂದು ಚಿಕ್ಕ ವಿಷಯವನ್ನ ಅಥವಾ ಯಾವುದೋ ಒಂದು ವಿಷಯವನ್ನ ಅವ್ರಿಗೆ ಬಾದರ್ ಮಾಡ್ತಿರೋದು ವಿಷಯ ಚಿಕ್ಕ ವಿಷಯ ಅಂತ ನಾವು ಹೇಳಿಕ್ ಆಗಲ್ಲ ಡೆಫಿನೆಟ್ಲಿ. ಅದನ್ನ ಅವ್ರೇನೋ ಸ್ಟಡಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಪರ್ಟ್ಸ್ ಗಳನ್ನ ಹುಡುಕಿ ಅಪಾಯಿಂಟ್ಮೆಂಟ್ಸ್ ಗಳನ್ನ ಬುಕ್ ಮಾಡ್ತಿರ್ಬೋದು ಅಂತ ಕೂಡ ನನಗೆ ಡೌಟ್ಸ್. ಯಾಕಂದ್ರೆ ಅವರು ಇರೋದು ಬೆಂಗಳೂರಿನಲ್ಲೇ ಇರ್ತಾರೆ, ಏನು ಬೇರೆ ಕಂಟ್ರಿಯಲ್ಲಿ ಇದ್ಬಿಟ್ಟು ನೈಟ್ ಬುಕಿಂಗ್ ಆಗಿದೆ ಅಂತ ಏನಿಲ್ಲ, ಬೆಂಗಳೂರಿನಲ್ಲೇ ಇರ್ತಾರೆ. ನೈಟ್ 10:30ವರೆಗೂ ಯಾವ್ದು ಬುಕಿಂಗ್ಸ್ ಇರಲ್ಲ. ಸುಮಾರು 3-3:30 ನಾವು ಟೈಮಿಂಗ್ಸ್ ಮೆಸೇಜಸ್ ಎಲ್ಲ ನೋಡುವಾಗ 3 ಗಂಟೆಗೆ, 3:30ಗೆ, 4 ಗಂಟೆಗೆ ಅಥವಾ 2:30ಗೆ, 1:30ಗೆ ಈ ರೀತಿಯೆಲ್ಲ ಹಲವಾರು ಬುಕಿಂಗ್ಸ್ ಗಳಾಗಿರುತ್ತೆ ಅವರಿಗೆ. ಸೊ ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ನಿದ್ರೆಯ ಒಂದು ರೋಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಡೆಫಿನೆಟ್ಲಿ. ಇನ್ನು ಮೂರನೇದು ವ್ಯಾಯಾಮ. ಒಂದು ಆಹಾರ ಆಯ್ತು, ಒಂದು ನಿದ್ರೆ ಆಯ್ತು, ಮೂರನೇದು ವ್ಯಾಯಾಮ. ಎಲ್ಲಿ ತುಂಬಾ ಸೆಡೆಂಟರಿ ಲೈಫ್ ಸ್ಟೈಲ್ ಇರುತ್ತೆ. ಇವತ್ತು ಬಂದಿದ್ರು ಒಬ್ರು ಪೇಷಂಟ್, ಅವ್ರು ಹೇಳ್ತಿದ್ರು, ಸರ್ ಕೋವಿಡ್ ಆದ್ಮೇಲೆ ನನಗೆ ಉತ್ಸಾಹನೇ ಇಲ್ಲ ಸರ್, ನಿರುತ್ಸಾಹಿ ಟೈಪ್ ಆಗ್ಬಿಟ್ಟಿದೆ. ನಾನು ಸುಮ್ಮನೆ ಕೆಲಸಕ್ಕೆ ಹೋಗ್ತೇನೆ, ಮನೆಗೆ ಬರ್ತೇನೆ, ಊಟ ಮಾಡ್ತೇನೆ, ಟಿವಿ ನೋಡ್ತೇನೆ, ನಿದ್ರೆ ಮಾಡ್ತೇನೆ, ಬೇರೆ ಎಕ್ಸರ್ಸೈಸ್ ಮಾಡುವಂಥದ್ದು ನನಗೆ ಅಭ್ಯಾಸ ಮೊದಲು ತುಂಬಾ ಇತ್ತು ಸರ್. ನಾನು ಪ್ರೀ ಕೋವಿಡ್ ಸ್ಟೇಜ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಏನು ಗೊತ್ತಿಲ್ಲ ಸರ್ ಯಾಕೆ ಹಿಂಗಾಯ್ತು. ಬ್ಲಡ್ ರಿಪೋರ್ಟ್ಸ್ ನೋಡ್ತೀವಿ, ಎಲ್ಲ ನಾರ್ಮಲ್ ಆಗಿದೆ, ಬಟ್ ನನಗೆ ಉತ್ಸಾಹನೇ ಇಲ್ಲ ಸರ್, ಲ್ಯಾಕ್ ಆಫ್ ಎಂಥೂಸಿಯಾಸಮ್ ಅಂತ ಹೇಳ್ತೀವಿ, ನಿರುತ್ಸಾಹ. ಎಲ್ಲ ನನಗೆ ಎಕ್ಸರ್ಸೈಸ್ ಮಾಡ್ಬೇಕಂತಾನೆ ಅನ್ಸಲ್ಲ ಸರ್. ಸುಮ್ಮನೆ ರೆಸ್ಟ್ ಇರೋ ಟೈಮ್ ಅಲ್ಲಿ ನಿದ್ರೆ ಮಾಡ್ಬೇಕನ್ಸುತ್ತೆ, ಇಲ್ಲ ಅಂದ್ರೆ ವರ್ಕ್ ನಾವು ಕಾಟಾಚಾರಕ್ಕೆ ಹೋಗಿ ಮಾಡಿ ಬರ್ತೇವೆ. ಸೊ ಈ ರೀತಿಯ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್, ಜಡತ್ವದ ಜೀವನ ಏನು ಸೆಟ್ ಇನ್ ಆಗ್ಬಿಟ್ಟಿದೆ. ಮೇ ಬಿ ಆ 2-3 ಇಯರ್ಸ್ ಅಲ್ಲಿ ನಾವೇನು ತುಂಬಾ ಲಾಕ್ಡೌನ್ ಅದು ಇದು ಅಂತ ಹೇಳಿ ಅಫ್ಕೋರ್ಸ್ ಅದನ್ನ ಮಾಡಬೇಕಿತ್ತು ಆ ಟೈಮ್ ಅಲ್ಲಿ. ನೀವು ಕೇಳ್ತಿದ್ರಿ ನೋಡಿ, ಆ ಟೈಮ್ ಅಲ್ಲಿ ನಾವು ಲಾಕ್ಡೌನ್ ಎಲ್ಲ ಮಾಡಿ ಮನೆಯಲ್ಲೇ ಕೂರಿಸಿದ್ದಕ್ಕೆ ಕೆಲವರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಮನೆಯಿಂದ ಆಚೆ ಹೋದ್ರೆ ಅವರಿಗೆ ಮತ್ತೆ ಟಾರ್ಚರ್. ಇವಾಗ ಮನೇಲೆ ಇರೋಣ ಸರ್ ಅಂತ ಹೇಳ್ತಾರೆ, ಮನೇಲಿ ಇದ್ದು ಕೂತ್ಕೊಂಡ್ಬಿಟ್ರೆ ಸೆಡೆಂಟರಿ ಲೈಫ್ ಸ್ಟೈಲ್ ಆಗ್ಬಿಟ್ಟು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ತುತ್ತಾಗ್ತಾರೆ. ಮೆಟಾಬಾಲಿಕ್ ಡಿಸಾರ್ಡರ್ಸ್, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ತುತ್ತಾಗ್ತಾರೆ. ಅದು ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಕಾರ್ಡಿಯಾಕ್ ಡಿಸೀಸಸ್ ಇರ್ಬೋದು, ಮಿದುಳಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ನಿರುತ್ಸಾಹ ಅಂತ ಹೇಳೋದು ಮಿದುಳಿಗೆ ಸಂಬಂಧಪಟ್ಟದ್ದು, ಫಸ್ಟ್ ಮನಸ್ಸಿಗೆ ಸಂಬಂಧಪಟ್ಟದ್ದು. ಅದೇನು ಶಾರೀರಿಕವಾಗಿರಲ್ಲ, ಮಾನಸಿಕವಾಗಿಯೇ ಅವರಿಗೆ ತೊಂದರೆಗಳು ಶುರುವಾಗಿ ಅದು ಶಾರೀರಿಕವಾಗಿ ಬದಲಾವಣೆ ಆಗ್ಬಿಟ್ಟು ಆಮೇಲೆ ಶರೀರ ಮಾನಸಿಕವಾಗಿ ಎರಡೂ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಇದೆಲ್ಲ ಕೂಡ ನಾವು ಗಮನಿಸಬೇಕಾಗುತ್ತೆ. ಎಸ್ ಅಂಜಿನಪ್ಪ ಅವರೇ, ಈಗ ಈ ಒಂದು ಅಂದರೆ ಕೋವಿಡ್ ಎಫೆಕ್ಟನ್ನು ಹೊರತುಪಡಿಸಿದರೆ ಈ ಫುಡ್ ಕೂಡ ಒಂದು ಕಾರಣ ಆಗಬಹುದು, ಯಾಕಂದರೆ ಅದರಿಂದನೂ ಕೂಡ ಆಯಸ್ಸು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತಾ? 100%. ಅವಲೇ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು, ಊಟ ಬಲ್ಲವನಿಗೆ ರೋಗವಿಲ್ಲ. ದೊಡ್ಡವರು ಹೇಳಿರೋ ಮಾತು ಅಕ್ಷರಶಃ ಸತ್ಯ. ಇಲ್ಲಿ ಇನ್ನೊಂದು, ಈ ಅರ್ಲಿ ಡೆತ್ ಬಗ್ಗೆ ಮಾತಾಡ್ತೀವಿ ಅಥವಾ ಸಾವು ನೋವು ಬಹಳ ಬೇಗ ಆಯುಸ್ ಕಡಿಮೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿರುವಾಗ ಎರಡು ನನಗೆ ವಿಚಾರಗಳು. ಒಂದು, ಪೋಸ್ಟ್ ವ್ಯಾಕ್ಸಿನ್ ಇಂದಾನ ಅಥವಾ ಪೋಸ್ಟ್ ಡಿಸೀಸ್ ರಿಕವರಿ ಇಂದಾನ. ಪೋಸ್ಟ್ ವ್ಯಾಕ್ಸಿನ್ ಇಂದ ನಾನು ಒಂದೇ ಒಂದು ವಾಟ್ಸ್ಆಪ್ ನಾನು ನೋಡಿರೋದು, ಒಬ್ಬ ನ್ಯೂರೋ ಸರ್ಜನ್ ನನಗೆ ಗೊತ್ತಿರೋರು ಹಾಕಿರೋದು, ಎಲ್ಲೋ ಒಂದ್ ಕಡೆ ಪ್ರಪಂಚದಲ್ಲಿ ವಾರ್ ನಡೀತಾ ಇದೆ. ಮುಸ್ಲಿಮ್ಸ್ ಡಾಮಿನೇಟ್ ಮಾಡ್ಬೇಕಾ, ಕ್ರಿಶ್ಚಿಯನ್ಸ್ ಡಾಮಿನೇಟ್ ಮಾಡ್ಬೇಕಾ, ಹಿಂದೂ ಇದು ಕಮ್ಯುನಿಟಿ ವಾರ್ಗಳು. ಅದಕ್ಕೆ ಎಲ್ಲೋ ಒಂದ್ ಕಡೆ ಈ ವ್ಯಾಕ್ಸಿನ್ ಅವರು ಜೀನೋಸೈಡ್ ಒಂದ್ ಪರ್ಟಿಕ್ಯುಲರ್ ಇದನ್ನ ಮಾಡ್ಲಿಕ್ಕೆ ಅನ್ನತ್ರ ಬರ್ದವನ. ಈ ಡಿಸ್ಕಷನ್ ನೋಡುವಾಗ ಅದ್ ನೆನಪು ಬರ್ತದೆ ನನಗೆ. ಎರಡನೇದು ಸಿಕ್ವೆಲೆ. ಈ ಕೋವಿಡ್ ಬಂದೋದ್ಮೇಲೆ ಯಾವ ಕಮ್ಯುನಿಟಿ ಒಳಗೆ ಸಾವು ನೋವು ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಆಹಾರ ಪದ್ಧತಿ, ನೀವು ಕೇಳಿದ ಪ್ರಶ್ನೆ ಬಹಳ ಇಂಪಾರ್ಟೆಂಟ್. ಇವಾಗ ಪ್ಯೂರ್ಲಿ ವೆಜಿಟೇರಿಯನ್ ಫುಡ್, ವೇಗನ್ಸ್, ವೆಜಿಟೇರಿಯನ್ ಫುಡ್ ಇಸ್ ದ ಬೆಸ್ಟ್ ಫುಡ್ ಅಂತ ಎಲ್ಲರೂ ಒಪ್ಕೋತಾರೆ ಆಲ್ ಓವರ್ ದ ವರ್ಲ್ಡ್. ಯಾಕಂದ್ರೆ ಪರ್ಟಿಕ್ಯುಲರ್ಲಿ ನಾನ್ ವೆಜಿಟೇರಿಯನ್ ದಿನ ತಿನ್ನೋರಿಗೆ ಡೆಫಿನೆಟ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ, ದೊಡ್ಡ ಕರಳಿನ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ಸೊ ಒಬ್ಬ ಮನುಷ್ಯ ನಾರ್ಮಲ್ ಆಗಿ ಜಾಸ್ತಿ ದಿನ ಬದುಕಬೇಕು ಅಂದ್ರೆ ಇವೆಲ್ಲ ಇಂಪಾರ್ಟೆಂಟು. ಡಯಟ್ ಇಂಪಾರ್ಟೆಂಟು, ಲೈಫ್ ಸ್ಟೈಲ್. ಮೇಡಮ್ ಹೇಳ್ದಂಗೆ ಯಾವ್ದು ತಲೆ ಕೆಡಿಸ್ಕೊಳ್ತೀರಾ, ಮನುಷ್ಯ ಒಳ್ಳೇದನ್ನ ಯೋಚನೆ ಮಾಡ್ಕೊಂಡಿದ್ರೆ ಹಾರ್ಮೋನ್ ಕಾಂಡ್ ಎಂಡಾರ್ಫಿನ್, ನಿಮ್ದು ಜೀವನ ಶೈಲಿ ಚೆನ್ನಾಗಿದ್ರೆ ಲೈಫ್ ಜಾಸ್ತಿ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಇವತ್ತು ಹಿಮಾಲಯದಲ್ಲಿ ಋಷಿ ಮುನಿಗಳು 150 ವರ್ಷ 200 ವರ್ಷ ಯಾಕೆ ಬದುಕ್ತಾರೆ ಅಂದ್ರೆ ಯಾವ ಸ್ಟ್ರೆಸ್ ಸ್ಟ್ರೈನ್ ಇಲ್ಲ, ಅವ್ರು ತಿನ್ನೋ ಆಹಾರ ಪದ್ಧತಿ ಹಂಗೆ ಇರುತ್ತೆ. ಹೆಂಡತಿ ಮಕ್ಕಳಿಗೆ ನೆಕ್ಲೆಸ್ ಕೊಡ್ಸಂಗಿಲ್ಲ, ಮಕ್ಕಳಿಗೆ ಸ್ಕೂಲ್ಗೆ ಒದ್ದಾಡಂಗಿಲ್ಲ. ಇವೆಲ್ಲ ವಿ ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್. ಲೈಫ್ ಸ್ಟೈಲ್, ಆಹಾರ ಅದು ಡೆಫಿನೆಟ್ಲಿ ಇಂಪಾರ್ಟೆಂಟು. ಆದ್ರಿಂದ ನೀವು ಕೇಳಿದ ಪ್ರಶ್ನೆ. ಆಮೇಲೆ ನೀರುಗಳು, ನಿಜವಲ್ಲ ಆನೆಸ್ಟ್ಲಿ ಹೇಳ್ತೀನಿ, ಇದನ್ನ ನಾವು ಲೈಟ್ ಆಗಿ ಮಾತಾಡ್ತಾ ಇಲ್ಲ. ಬಹಳ ಜನಕ್ಕೆ ಊಟ ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಮುದ್ದೆ, ಚಪಾತಿ, ಅನ್ನ. ಆಮೇಲೆ ಪ್ರೋಟೀನ್ಸ್ ಅಂದ್ರೆ ಕೋಳಿ, ಮೊಟ್ಟೆ, ದ್ವಿದಳ ಧಾನ್ಯಗಳು. ಮೂರನೇದು ಫ್ಯಾಟ್, ಸ್ವಲ್ಪ ಮೊಸರು,
ಎಲ್ರೂ ಕೂಡ ಎರಡನ್ನ ಯಾವಾಗಲೂ ಮರೀತಾರೆ, ಒಂದು ವಾಟರ್ ಅಂಡ್ ಫೈಬರ್. ಮನುಷ್ಯ ಆರೋಗ್ಯ ಇರಬೇಕು ಅಂದ್ರೆ ವಾಟರ್ ಈಸ್ ಎ ಫುಡ್. ಅದ್ರೊಳಗಾಗಿ ಈಗ ವಾಟ್ಸ್ಆಪ್ ಯೂನಿವರ್ಸಿಟಿ ಬಂದ್ಬಿಟ್ಟು ಬಹಳ ಮಿಸ್ಲೀಡ್ ಮಾಡ್ತಾರೆ ಜನಗಳಿಗೆ. ಊಟ ಆದ್ಮೇಲೆ ನೀರ್ ಕುಡಿಬೇಡ, 45 ನಿಮಿಷ ಕುಡಿಬೇಡ, ಊಟದ ಮಧ್ಯೆ ನೀರ್ ಕುಡಿಬೇಡ. ನಿಜವಾಗ್ಲೂ ನಾನು ಹೇಳ್ತೀನಿ, ಆಮೇಲೆ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ನೀವು ನೀರ್ ಯಾವಾಗ ಬೇಕಾದ್ರೂ ಕುಡಿಬಹುದು. ನೀರಿಗೆ ಒಂದು ಸ್ಪೆಷಲ್ ರೋಡ್ ಇದೆ ಸ್ಟೊಮಕ್ ನೊಳಗೆ, ಇಟ್ ಇಸ್ ಕಾಲ್ಡ್ ಮೆಜೆಂಟಾ ಟ್ರಸ್ಸೆ. ಅದು ಯಾವ ಜ್ಯೂಸ್ನು ಡೈಲ್ಯೂಟ್ ಮಾಡಲ್ಲ. ಅದ್ ಯಾಕೆ ಹಿಂಗ್ ಹೇಳಿ ಜನಗಳಿಗೆ ನಿಂತು ನೀರ್ ಕುಡಿಬೇಡ ಅಂತಾನೆ ಯಾರೋ ಒಬ್ಬ ಪುಣ್ಯಾತ್ಮ. ನಿಂತು ನೀರ್ ಕುಡಿದ್ರೆ ನೀರು ಮಂಡಿ ಹೋಗುತ್ತೆ ಅಂತ ಹೇಳ್ತಾನೆ. ಜನಗಳು ಏನ್ ಮಾಡ್ಬೇಕು ಹೇಳಿ? ನನ್ನ ಮಾತು ಹೇಳ್ಬೇಕಾ? ಅವ್ನ್ ಯಾರೋ ನಾನ್ ಮೆಡಿಕಲ್ ಪರ್ಸನ್. ಇವತ್ತು ಎಷ್ಟೊಂದ್ ಜನ ಅಲ್ಲಿ ಇದ್ರ ಬಾಗಲಕೋಟೆ ಕುತ್ಕೊಂಡು ಅವ್ನ್ ಯಾರೋ ಒಂದ್ ಪುಣ್ಯಾತ್ಮ 4th ಸ್ಟೇಜ್ ಕ್ಯಾನ್ಸರ್ ಇದ್ರು ಬಂದ್ರೆ ನಾನು ಕೊಡೋ ಈಗ ಕಬ್ಬು ಔಷಧಿ ಒಳಗೆ ವಾಸಿ ಆಗುತ್ತೆ ಅಂತಾನೆ. ಇದನ್ನೆಲ್ಲ ಹೆಂಗ್ ಟಾಲರೇಟ್ ಮಾಡ್ಬೇಕು ನಾವು ಕ್ವಾಲಿಫೈಡ್ ಪೀಪಲ್ಸ್? ದಯವಿಟ್ಟು ಇಂಥ ಡಿಸ್ಕಷನ್ಗಳಲ್ಲಿ ಇಂಥ ಟಾಪಿಕ್ ತೆಗಿಬೇಕು. ಇನ್ಫ್ಯಾಕ್ಟ್ ನಾನು ಹೆಸರು ತಗೊಳ್ಳಲ್ಲ, ಆದ್ರೂ ತಗೋತೀನಿ. ಬಾಬಾ ರಾಮದೇವ್ ಅವರು ಗುಡ್ ಯೋಗ ಥೆರಪಿಸ್ಟ್, ಅವ್ರು ಖಾಲಿ ಬೇಕಾದ್ರೆ ನಮಸ್ಕಾರ ಮಾಡ್ತೀನಿ. ಬಟ್ ಈಸ್ ನಾಟ್ ಎ ಡಾಕ್ಟರ್, ನೈದರ್ ಎ ಹೋಮಿಯೋಪತಿ ಡಾಕ್ಟರ್, ನಾರ್ ಎ ಅಲೋಪತಿ ಡಾಕ್ಟರ್, ನಾರ್ ಎ ಆಯುರ್ವೇದ ಡಾಕ್ಟರ್. ಈ ವಾಟ್ ಬಿಸ್ನೆಸ್ ಗಾಟ್ ಟು ಸೇ? ನಾನು ಕ್ಯಾನ್ಸರ್ ವಾಸಿ ಮಾಡ್ತೀನಿ, ಕೋವಿಡ್ ವಾಸಿ ಮಾಡ್ಬಿಡ್ತೀನಿ, ಕೋವಿಡ್ ಬಂದವರಿಗೆ ಹಾರ್ಟ್ ಅಟ್ಯಾಕ್ ಮಾಡ್ತೀನಿ. ಇವೆಲ್ಲ ತಪ್ಪು ಸರ್. ದಯವಿಟ್ಟು ಇಂಥ ವಿಚಾರಗಳನ್ನ ನಾವು ತಿಳ್ಕೊಂಡ್ರೆ ತುಂಬಾ ಜನಕ್ಕೆ ಇವತ್ತು ಎ ಕಾಮನ್ ಮ್ಯಾನ್ಗೆ ಕನ್ಫ್ಯೂಸ್ ಮಾಡೋರು, ಇನ್ಕ್ಲೂಡಿಂಗ್ ಮೀ. ನಾನ್ ಮಹಿಳೆ ಅವ್ರಿಗೆ ಹೆಂಗ್ ಆಗ್ಬಿಡುತ್ತೆ ಅಂದ್ರೆ, ಅಂಜನಪ್ಪ ಡಾಕ್ಟರ್ ಹೇಳೋದು ಕರೆಕ್ಟಾ, ಕುಲಕರ್ಣಿ ಅವ್ರು ಹೇಳೋದು ಕರೆಕ್ಟಾ, ಯಾವ ಸಿಸ್ಟಮ್? ಅದಕ್ಕೆ ನಾವು ಯಾರೇ ಮಾತಾಡಿದ್ರು ಅವಳಿಂದ ನೋಡಿ ಮೂವರು ಮಾತಾಡ್ತಾ ಇದೀವಿ, ಮೂವರು ಜವಾಬ್ದಾರಿಯಿಂದ ಮಾತಾಡ್ತಾ ಇದೀವಿ ನಾವು. ಇದು ಬಹಳ ಇಂಪಾರ್ಟೆಂಟ್. ಎಲ್ಲೋ ಜನಗಳಿಗೆ ಕನ್ಫ್ಯೂಸ್ ಮಾಡಿ ಅಂಡ್ ಈ ಡಿಸ್ಕಷನ್ ಏನೆ ಜನಗಳಿಗೆಲ್ಲೋ ನೆಮ್ಮದಿಯಾಗಿದ್ರು, ಹೋಯ್ತಪ್ಪ ಕೋವಿಡ್ ಅಂತ, ಏನೋ ಒಂದು ಡೆಂಗ್ಯೂ ಬಂದಿದೆ, ಹೆಂಗೋ ನಾವು ಒಂದು ಟ್ರೀಟ್ಮೆಂಟ್ ಹಾಕೊಂಡು ಬದುಕೋಣ ಅಂತ ಇದ್ರು. ಇವಾಗ ಇಂಥ ಡಿಸ್ಕಷನ್ ನೋಡಿದಾಗೆ ಅಯ್ಯೋ ಯಾಕನ ವ್ಯಾಕ್ಸಿನ್ ತಗೊಂಡ್ನೋ, ಯಾರ ಮಾತು ಕೇಳಿ ತಗೊಂಡ್ನೋ ಅನ್ನೋ ಕನ್ಫ್ಯೂಷನ್ ಬರುತ್ತೆ. ದಯವಿಟ್ಟು ಅದಕ್ಕೆ ಜನಗಳಿಗೆ ವೈಜ್ಞಾನಿಕ ವಿಚಾರಗಳನ್ನು ವೈಜ್ಞಾನಿಕವಾಗಿ ತಿಳಿಸಿ. ಸೊ ನೀವು ಬದುಕಬೇಕು ಅಂದ್ರೆ ನೀರ್ ಕುಡೀರಿ. ಫೈಬರ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಫೈಬರ್ ಶುಡ್ ಬಿ ಟೇಕನ್ ಆಸ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಫುಡ್. ಸೊಪ್ಪು, ತರಕಾರಿಗಳು, ಹಣ್ಣುಗಳ ಬಗ್ಗೆ ಜನಗಳಿಗೆ ತುಂಬಾ ತಪ್ಪು ಕಲ್ಪನೆ ಇದೆ. ಮೇಡಮ್ ಅವ್ರ, ಈಗ ಒಂದು ಈ ಆಯಸ್ಸು ಕಡಿಮೆ ಆಗೋದಕ್ಕೆ, ಕೋವಿಡ್ ಅನ್ನ ಬಿಟ್ಟು ಮಾತಾಡೋಣ, ಆಯಸ್ಸು ಕಡಿಮೆ ಆಗೋದಕ್ಕೆ ಕೌಟುಂಬಿಕ ಕಲಹದ ಸಮಸ್ಯೆ ಕಾರಣ ಆಗಿರುತ್ತಾ? ಅಂದರೆ ಯಾವಾಗಲೂ ಸಮಸ್ಯೆ ಇರೋದು, ಹೆಂಡತಿ ಗಂಡನ ಮಾತು ಕೇಳೋದಿಲ್ಲ, ಆಮೇಲೆ ಗಂಡ ಹೆಂಡತಿಯ ಮಾತು ಕೇಳದೇ ಇರೋದು, ಆ ರೀತಿ ಏನಾದರೂ ಅದು ಕೂಡ ಆಗ್ಬಹುದು, ಮಾನಸಿಕವಾಗಿ ಕುಗ್ಗೋಗೋದು? ಸರ್, ಯಾರ ಮಾತು ಕೇಳದೆ ಇದ್ದಾಗ ನನಗ್ ಬದುಕಲ್ ಯಾರು ಇಲ್ಲ ಅಂದ್ರೆ ಮಾನಸಿಕವಾಗಿ ಕುಗ್ಗೋಗೋದಂತೂ ಗ್ಯಾರಂಟಿ. ಮನುಷ್ಯನ್ಗೆ ಸಹಧರ್ಮರು, ಸಹಚರರು, ವ್ಯಕ್ತಿ ಬೇಕು. ಫ್ಯಾಮಿಲಿ ಅಂತೆಲ್ಲ ಯಾಕೆ ಹೇಳ್ತೀವಿ ಅಂತಂದ್ರೆ ಅವರಲ್ಲಿ ಪಾಸಿಟಿವಿಟಿಯನ್ನ ಜಾಸ್ತಿ ಮಾಡಕ್ಕೆ. ನನ್ನ ಅಪ್ಪ ಅಮ್ಮ ನೋಡ್ಕೋತಾರೆ, ನನ್ನ ಮಕ್ಕಳು ನೋಡ್ಕೊಂತಾರೆ, ನನ್ನ ಸ್ಪೌಸ್ ನೋಡ್ಕೊಂತಾರೆ, ನನ್ನ ಜೊತೆಗಿದ್ದಾರೆ ಅಂದಾಗ ವ್ಯಕ್ತಿಲಿ ಬಹಳಷ್ಟು ಪಾಸಿಟಿವಿಟಿ ಇರುತ್ತೆ. ಆದ್ರೆ ಪಾಸಿಟಿವಿಟಿ ಕಳ್ಕೊಂಡಾಗ ಏನಾಗುತ್ತೆ, ನನಗೆ ಯಾರು ಇಲ್ಲ ಅಂತ ಹೇಳಿದಾಗ ಕುಗ್ಗೋಗ್ತಾನೆ ವ್ಯಕ್ತಿ. ಕುಗ್ಗೋದಾಗ ಏನಾಗುತ್ತೆ, ಅವ್ನ್ ಎಷ್ಟೇ ಊಟ ತಿಂದ್ರು ಅದು ಸರಿಯಾಗಿ ಡೈಜೆಸ್ಟ್ ಆಗ್ತಿರಲ್ಲ, ಸಮಯಕ್ಕೆ ಸರಿಯಾಗಿ ಅವ್ರು ಮಲ್ಕೊಳ್ಳಲ್ಲ, ಅವರ ಒಂದು ಸೆಲ್ಫ್ ಕೇರ್ ಕಡಿಮೆ ಆಗ್ಬಿಡುತ್ತೆ, ಯಾರ ಜೊತೆನೂ ಮಾತಾಡಲ್ಲ, ಮನ್ಸಲ್ಲೇ ಎಲ್ಲ ಮಾತನ್ನು ಇಟ್ಕೊಂಡಿದ್ದಾಗ ಯಾರಿಗೂ ಏನು ಹೇಳಕ್ ಆಗದೆ ಇದ್ದಾಗ ವೆಂಟ್ ಆಗ್ಬಿಡುತ್ತೆ. ಫುಲ್ ಎಮೋಷನ್ಸ್ ಬಾಟಲ್ಡ್ ಅಪ್ ಆಗೋಗುತ್ತೆ. ಆವಾಗ ಯಾವಾಗ್ಲೋ ಒಂದ್ ದಿವಸ ಎಕ್ಸ್ಪ್ಲೋರ್ಡ್ ಆಗ್ಬಿಡ್ತಾರೆ. ಆವಾಗ ಗಲಾಟೆಗಳಾಗ್ಬೋದು ಮನೆಯಲ್ಲಿ. ಆವಾಗ ಗಲಾಟೆ ಆದಾಗ ಇನ್ನೊಬ್ರಿಗೆ ಹೊಡಿಬೋದು, ಮತ್ತೊಬ್ರಿಗೆ ಹೊಡಿಬೋದು. ಅಂತ ಒಂದು ವೈಲೆಂಟ್ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಮತ್ತೆ ಈ ಸರ್ ಅವಾಗ್ಲೇ ಒಂದ್ ವಿಚಾರ ಹೇಳ್ತಿದ್ರು, ಫುಡ್ ಇನ್ ವಿಚಾರವಾಗಿ. ಈಗ ಯಾವ ಮಟ್ಟಕ್ಕೆ ಆಗ್ಬಿಡಿದೆ ಅಂತ ಹೇಳಿದ್ರೆ, ಎವ್ರಿ ಬಡಿ ಇಸ್ ಹ್ಯಾವಿಂಗ್ ಪ್ರೋಸೆಸ್ಡ್ ಫುಡ್ ಅಲ್ಲಿ ಫೈಬರ್ ಇರಲ್ಲ, ಸರಿಯಾದ ರೀತಿಯಲ್ಲಿ ನ್ಯೂಟ್ರಿಯೆಂಟ್ಸು ಇರಲ್ಲ. ಅವಾಗ ಏನಾಗುತ್ತೆ, ವೆರಿ ವೆರಿ ಯಂಗ್ ಏಜ್ ನಾವು ಡಯಾಬಿಟಿಸ್ ನ ನೋಡ್ತಾ ಇದೀವಿ. 23, 24, 25 ವಯಸ್ಸಲ್ಲಿ ಮಕ್ಕಳಲ್ಲಿ ಡಯಾಬಿಟಿಸ್ ಹೆಂಗ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ ಹಳೆ ಕಾಲದಲ್ಲಿ ಹೇಳೋರು ಹೊಟ್ಟೆಗೆ ಅನ್ನ ತಿನ್ನು ಸರಿಯಾಗಿ ಅಂತ. ಇವಾಗ ಅನ್ನನೂ ತಿಂತಲ್ಲ, ಅದ್ ಏನೇನೋ ತಿಂತಾರೆ. ಅವಾಗ ಏನಾಗುತ್ತೆ, ಸರಿಯಾದ ರೀತಿಯಲ್ಲಿ ಡೈಜೆಷನ್ ಆಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಹಾರ್ಮೋನಲ್ ಬ್ಯಾಲೆನ್ಸಸ್ ಇಲ್ವೇ ಇಲ್ಲ. PCOD ಅಂತೂ ಮುಂಚೆ 10% ಜನರಲ್ಲಿ PCOD ಇತ್ತು, ಆಮೇಲೆ 30 ಇವಾಗ ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟ್ ಪರ್ಸನ್ ಅಲ್ಲಿ PCOD ಆಗಿದೆ. ಯಾವಾಗ ಇಷ್ಟೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ, ಅದು ದೈಹಿಕ ಮತ್ತು ಮಾನಸಿಕ. ಶರತ್ ಸರ್ ಹೇಳ್ತಾ ಇದ್ರು ಸೈಕೋಸೊಮ್ಯಾಟಿಕ್ ಅಂತ. ದೈಹಿಕವಾಗಿ ಮಾನಸಿಕವಾಗಿ ಎರಡೂ ಅಫೆಕ್ಟ್ ಆಗುತ್ತೆ. ಯಾವಾಗ ಮಾನಸಿಕವಾಗಿ ಅಂದ್ರೆ ಎಮೋಷನಲಿ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ನಮ್ಮ ದೇಹದಲ್ಲಿ ಸರಿಯಾದ ನಿಮ್ಗೆ ಊಟ ಸರಿಗೆ ಹಾಕದೇ ಇದ್ದಿದ್ದಾರೆ ಸಿಟ್ಟು ಬಂದ್ಬಿಡುತ್ತೆ. ಸಿಟ್ಟು ಬಂದ್ಮೇಲೆ ಹೆಂಡತಿ ಗಲಾಟೆ ಮಾಡಿ ಬೈಯೋದೆಲ್ಲ ಗ್ಯಾರಂಟಿನೇ, ನಿಂಗೆ ಟೈಮ್ ಸರಿ ಊಟ ಹಾಕಲ್ವಾ ಅಂತ. ಯಾವಾಗ ಗಲಾಟೆ ಸ್ಟಾರ್ಟ್ ಆಗುತ್ತೋ ಅದು ಯಾವಾಗ ಬೇಕಾದ್ರೂ ಟರ್ನ್ ಆಗ್ಬೋದು. ಮತ್ತಿನ್ ಕೆಲವ್ರು ಮಾಡೋ ಊಟ ಎಷ್ಟೊಂದು
ವೈಲೆನ್ಸ್ ಕ್ರಿಯೇಷನ್, ನಾನು ಅದು ಊಟಕ್ಕೆ ಡೈರೆಕ್ಟ್ ಆಗಿ ಹೇಳ್ತಿಲ್ಲ, ಬಟ್ ಕೆಲವರು ಎಷ್ಟು ಮಟ್ಟಕ್ಕೆ ಸ್ಪೈಸಿ ಫುಡ್ ಎಲ್ಲ ತಿಂದಿರ್ತಾರೆ ಅಂತ ಹೇಳಿದ್ರೆ it triggers a lot of hormones in their body. So it triggers a lot of criminal activities. Criminal activities can definitely lead to either death of the individual or death of somebody else also. So ಹಂಗಾಗಿ ನಮ್ಮ ಊಟ ಬಲ್ಲವನಿಗೆ ಜಗಳವಿಲ್ಲ ಅಂದ್ರೆ ಅರ್ಥ ಅಷ್ಟೇ. ಕರೆಕ್ಟ್ ಆಗಿ ತಿನ್ಬಿಟ್ಟು ಸುಮ್ನೆ ಸೈಲೆಂಟ್ ಆಗಿ ದೇವ್ರ ತರ ಇದ್ರೆ ಯಾವುದೇ ಸಮಸ್ಯೆಗಳಾಗದೇ ಇಲ್ಲ. ಸೊ ಯಾವಾಗ ಮನುಷ್ಯನಿಗೆ 24 ವಯಸ್ಸಿಗೆ ಅವ್ರಿಗೆ ಡಯಾಬಿಟಿಸ್ ಬರುತ್ತೆ ಅಂದ್ರೆ ಜಸ್ಟ್ ಇಮ್ಯಾಜಿನ್, ಅವ್ರು ಇನ್ಸುಲಿನ್ ತಗೊಳ್ಳೇಬೇಕಾಗತ್ತೆ ಅಥವಾ ಮೆಡಿಸಿನ್ ತಗೊಳ್ಳೇಬೇಕಾಗತ್ತೆ. ಮರೆತಾಗ ಅವರಲ್ಲಿ ದೇರ್ ವಿಲ್ ಬಿ ಪೀಕ್ ವೇರಿಯೇಷನ್ಸ್. ಡೆಫಿನೆಟ್ಲಿ ತುಂಬಾ ಎಮೋಷನಲ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಹೈಪೋಗ್ಲೈಸಿಮಿಕ್ ಸ್ಟೇಟ್ಸ್ ಆಗುತ್ತೆ. ಅವಾಗ ಅವ್ರ ಆಲೋಚನೆ ಶಕ್ತಿಯನ್ನು ಕಳ್ಕೊಂತಾರೆ. ಸೊ ಇಟ್ ಇಸ್ ಆಕ್ಚುಲಿ ರಿಲೇಟೆಡ್. ಅಯ್ಯೋ ಹೊಟ್ಟೆಗೆ ಊಟ ಆಗ್ತಿದ್ರು ಪರವಾಗಿಲ್ಲ ಬಿಡು ಅಂತ ಸಾಧ್ಯನೇ ಇಲ್ಲ. ಒಂದ್ ಅರ್ಧ ಗಂಟೆ ಮನೇಲಿ ಮಕ್ಳಿಗೆ ಅವ್ರು ಕೇಳಿದ್ ಕೊಡ್ಲಿಲ್ಲ ಅಂದ್ರೆ ಅಷ್ಟು ಗಲಾಟೆ ಮಾಡ್ತಾರೆ. ಅಂದ್ರೆ ಯಾವಾಗ ಗಂಡ ಹೆಂಡತಿ ಮತ್ತೆ ಅವರು ಇಟ್ ಇಸ್ ದೇರ್ ರೈಟ್ ತರ ಜಗಳ ಆಡಕ್ಕೆ. ಆದ್ರೆ ಜಗಳವು ವಿಕೋಪಕ್ಕೆ ಹೋದಾಗ ಏನ್ ಬೇಕಾದ್ರೂ ಆಗ್ಬೋದು. ಸೊ ಹಂಗಾಗಿ ಗಂಡ ಹೆಂಡತಿ ಜಗಳವೆಲ್ಲವೂ ಸಾವಿನಲ್ಲಿ ಎಂಡಾಗತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಗಲಾಟೆಗಳಂತೂ ಆಗತ್ತೆ, ಡೆಫಿನೆಟ್ಲಿ ಆಗತ್ತೆ. ಶರದ್ ಅವರ, ಈಗ ನಾನು ನೇರವಾಗಿ ನಿಮ್ಮ ಹತ್ರನೇ ಬರ್ತೀನಿ. ಈಗ ಈ ಕೋವಿಡ್ ಎಫೆಕ್ಟಿಂದಾಗಿ ಆಯಸ್ಸು ಕಡಿಮೆ ಆಗುತ್ತೆ, ಆಹಾರದಿಂದಾಗಿ ಆಯಸ್ಸು ಕಮ್ಮಿ ಆಗುತ್ತೆ ಅನ್ನೋದು ಒಂದು ವಿಚಾರ. ಬಟ್ ಆಯಸ್ಸನ್ನು ಹೆಚ್ಚಳ ಮಾಡ್ಕೋಬೇಕು ಅಂದ್ರೆ ಏನು ಮಾಡಬೇಕು? ಸೊ ಆಯಸ್ಸನ್ನ ಹೆಚ್ಚಳ ಮಾಡ್ಕೊಳ್ಬೇಕಂದ್ರೂ ಕೂಡ ಅದೇ ಆಹಾರ ತಿರ್ಗಾ ಬರುತ್ತೆ ವಾಪಸ್. ಯಾವ ರೀತಿ ತಿನ್ಬೇಕು, ಪರಿಹಾರ ಹೌದು. ಸೊ ನಾವೇನ್ ಪಥ್ಯ ಆಹಾರ ಅಂತ ಹೇಳ್ತೇವೆ ಅದು ಬಂದೇ ಬರುತ್ತೆ. ಅಲ್ಲಿ ನಿಯಮಿತವಾದ ವ್ಯಾಯಾಮ ಬಂದೇ ಬರುತ್ತೆ, ಅಂಡ್ ಡಿಸಿಪ್ಲಿನ್ ಸ್ಲೀಪ್ ನಿದ್ರೆ ಬಂದೇ ಬರುತ್ತೆ. ಎಲ್ಲಾ ರೋಲ್ ಬರುತ್ತೆ. ಇವಾಗ ಅಡಿಷನಲಿ ಸ್ಟ್ರೆಸ್ ಫ್ರೀ ಲೈಫ್ ಬರಲೇಬೇಕು. ಸೊ ನಾನು ಹೆಲ್ತ್ ಡೆಫಿನಿಷನ್ ಬಗ್ಗೆ ಕಮೆಂಟ್ ಮಾಡ್ತಾ ಇರ್ತೇನೆ ಯಾವಾಗಲೂ. WHO ದಲ್ಲಿ ಹೆಲ್ತ್ ಡೆಫಿನಿಷನ್ ಇದೆ, ನಮ್ಮ ಆಯುರ್ವೇದದಲ್ಲಿ ಬೇರೆ ಡೆಫಿನಿಷನ್ ಇದೆ ಹೆಲ್ತ್ಗೆ. ಸೊ WHO ಪ್ರಕಾರ ಯಾರು ಫಿಸಿಕಲಿ, ಮೆಂಟಲಿ, ಇಮೋಷನಲಿ ಅಂಡ್ ಸ್ಪಿರಿಚುವಲಿ ಯಾರು ಹೆಲ್ದಿ ಆಗಿರ್ತಾರೆ ಅವರು ಹೆಲ್ದಿ ಅಂತ. ಬರೀ ರೋಗ ಇಲ್ಲ ಅಂದ್ರೆ ಮಾತ್ರ ಹೆಲ್ದಿ ಅಂತಲ್ಲ, ರೋಗ ಇಲ್ಲದೇನೆ ಅವರು ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಇಮೋಷನಲಿ, ಸೊ ಇದೆಲ್ಲ ಕೂಡ ಅವ್ರು ಹೆಲ್ದಿ ಇರಬೇಕು ಅಂತ ಡೆಫಿನಿಷನ್. ಸೊ ಇದಕ್ಕೆ ಶೀಘ್ರವಾಗಿ ಅಂಜನಪ್ಪ ಸರ್ ಇದಕ್ಕೆ ಮೋಸ್ಟ್ಲಿ ಸಪೋರ್ಟ್ ಮಾಡ್ತಾರೆ. ಶೀಘ್ರವಾಗಿ ಇದಕ್ಕೆ ಡಿಜಿಟಲಿ ಕೂಡ ಆಡ್ ಆಗುತ್ತೆ. ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ, ಇಮೋಷನಲಿ ಅಂಡ್ ಡಿಜಿಟಲಿ ಯಾರು ಬ್ಯಾಲೆನ್ಸ್ಡ್ ಇರ್ತಾರೆ ಅವರು ಹೆಲ್ದಿ ಪರ್ಸನ್ ಅಂತ. ಆಯುರ್ವೇದದಲ್ಲಿ ಬೇರೆ ಡೆಫಿನೇಷನ್ ಇದೆ, ಸಮದೋಷ, ಸಮಾಗ್ನಿಶ್ಚ, ಸಮಧಾತು, ಮಲಕ್ರಿಯಾ ಅಂತ. ಅಂದ್ರೆ ತುಂಬಾ ಡೀಪ್ ಆಗಿರುವಂತ ಹೆಲ್ತ್ ಡೆಫಿನೇಷನ್. ಎಲ್ಲ ದೇಹದಲ್ಲಿರುವಂತಹ ಕೋಶಗಳು, ನಮ್ಮ ಹಸಿವು ನೋಡಿ, ಹಸಿವು ಎಲ್ಲ ಆಗ್ತಾ ಇರ್ಬೇಕು ಕರೆಕ್ಟ್ ಆಗಿ. ಈ ಹಸಿವು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾವ್ದೋ ಒಂದು ರೋಗ ಇದೆ ಅಂತ. ಕರೆಕ್ಟ್ ಆಗಿ ಹಸಿವು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಹೆಪಟೈಟ್, ಲಾಸ್ ಆಫ್ ಹೆಪಟೈಟ್, ರಿಡ್ಯೂಸ್ ಹೆಪಟೈಟ್ ಅಂತ ಹೇಳ್ತಿರ್ತೇವೆ. ಹಂಗರ್ ಇಲ್ಲ ಅಂತ ಹೇಳಿದ್ರೆ. ಸೊ ತುಂಬಾ ದೀರ್ಘವಾದ ಡೆಫಿನೇಷನ್ ಇದೆ ನಮ್ಮ ಆಯುರ್ವೇದದಲ್ಲಿ. ಇನ್ನು ಹೇಗೆ ಈ ರೀತಿಯ ಒಂದು ಜೀವಿತಾವಧಿ ಅಥವಾ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಮಾಡಬಹುದು ಅಂತ ಹೇಳೋದಕ್ಕೆ ಆಯುರ್ವೇದದಲ್ಲಿ ಸ್ಪೆಷಲ್ ಬ್ರಾಂಚ್ ಇದೆ, ರಸಾಯನ ಅಂತ. ಸೊ ಈ ರಸಾಯನ ಅಂತ ಹೇಳುವುದು ಹೇಗೆ ನಮ್ಮ ಲೈಫ್ ಸ್ಪ್ಯಾನ್ ಅನ್ನ ನಾವು ನ್ಯಾಚುರಲಿ ಇನ್ಕ್ರೀಸ್ ಮಾಡ್ಕೊಳ್ಬಹುದು ಅಂತ. ಅದರಲ್ಲಿ ಈಕ್ವಲಿ ನಮ್ಮ ಮಾನಸಿಕ ಸ್ಥೈರ್ಯತೆಗೆ ಮತ್ತು ಶಾರೀರಿಕ ಸ್ಥೈರ್ಯತೆಗೆ ಈಕ್ವಲ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ನಾವೆಲ್ಲ ಚೆನ್ನಾಗಿ ತಿನ್ಕೊಂಡ್ಬಿಟ್ಟು, ಎಲ್ಲ ಚೆನ್ನಾಗಿ ವ್ಯಾಯಾಮ ಮಾಡ್ಕೊಂಡ್ಬಿಟ್ಟು, ಮನಸ್ಸಿನಲ್ಲಿ ದುಃಖ ಇದೆ, ಮನಸ್ಸಿನಲ್ಲಿ ಚಿಂತೆ ಇದೆ, ಮನಸ್ಸಿನಲ್ಲಿ ದ್ವೇಷ ಇದೆ, ಅಸೂಯೆ ಇದೆ ಅಂತ ಹೇಳಿದ್ರೆ, ಅಥವಾ ಸಿಟ್ಟಿದೆ ಅಂತ ಹೇಳಿದ್ರೆ, ಅವಾಗ ನಾವು ಹೆಲ್ದಿ ಆಗಿರ್ತೇವೆ ಅಥವಾ ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ ಅಂತ ಹೇಳಿಕ್ ಆಗಲ್ಲ. ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ. ನಮ್ಮ ಮಾನಸಿಕ ಸ್ಥಿತಿ ತುಂಬಾ ಚೆನ್ನಾಗಿದೆ, ನಾವು ತುಂಬಾ ಸ್ಟೇಬಲ್ ಆಗಿದ್ದೇವೆ. ಪದ್ಮ ಮೇಡಮ್ ಹೇಳ್ತಿದ್ರು ಅವಾಗ, ತುಂಬಾ ಸ್ಟೇಬಲ್ ಆಗಿದ್ದೇವೆ, ಕೂಲ್ ಆಗಿದ್ದೇವೆ, ಕಾಮ್ ಆಗಿದ್ದೇವೆ, ಆರಾಮಾಗಿದ್ದೇವೆ, ನಮ್ಗೇನು ಊಟನೇ ಬೇಡ, ನಾವೇನ್ ಊಟ ಬೇಡ, ವ್ಯಾಯಾಮ ಬೇಡ ಅಂತ ಕುತ್ಕೊಂಡ್ರು ಕೂಡ ಜೀವಿತಾವಧಿ ಕಡಿಮೆ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಇದೆಲ್ಲ ಕೂಡ ಬ್ಯಾಲೆನ್ಸ್ ಮಾಡ್ಬೇಕು. ಸದ್ವೃತ್ತ ಅಂತ ಒಂದು ಕಾನ್ಸೆಪ್ಟ್ ಇದೆ. ಹೇಗಿರ್ಬೇಕು, ಎಷ್ಟು ಗಂಟೆಗೆ ಎದ್ದೇಳ್ಬೇಕು, ವ್ಯಾಯಾಮ ಎಷ್ಟು ಮಾಡ್ಬೇಕು, ಏನ್ ಲಿಮಿಟೇಷನ್, ಎಷ್ಟು ಆಹಾರ ತಿನ್ಬೇಕು, ಯಾವಾಗ ತಿನ್ಬೇಕು, ಹೇಗೆ ತಿನ್ಬೇಕು, ಏನ್ ತಿನ್ಬೇಕು ಅಂತ ಹೇಳುವ ಏನ್ ಕಾನ್ಸೆಪ್ಟ್ಸ್ ಗಳಿದೆ, ಇದನ್ನ ಸ್ವಲ್ಪ ನಾವು ಇವಾಗ ಜಾಸ್ತಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕೆಂದ್ರೆ ಆಲ್ರೆಡಿ ಲೈಫ್ ಸ್ಪ್ಯಾನ್ ಕಡಿಮೆ ಇದೆ, 60ನೇ ಇವಾಗ ಲೈಫ್ ಸ್ಪ್ಯಾನ್ ಇರೋದೇ 60. ಇವಾಗ ಅದನ್ನ ತಗೊಂಡ್ಬಂದು 50-40 ತಗೊಂಡ್ಬಂದು, ಅಥವಾ ಸ್ಟಾಟಿಸ್ಟಿಕಲಿ ಅದನ್ನ ಇನ್ನೊಂದು 5-10 ವರ್ಷ, ಇನ್ನೊಂದು 8-10 ವರ್ಷ ಕಡಿಮೆ ಮಾಡುವಂತ ಒಂದು ಏನು ರಿಸರ್ಚ್ ಎಲ್ಲ ಆಗ್ತಾ ಇದೆ. ಆಲ್ರೆಡಿ 60 ಇದೆ, ಅದನ್ನೇ ಅವರು ಇಂಡಿಪೆಂಡೆಂಟ್ ಆಗಿ ರೀಚ್ ಆಗುವಂತದ್ದು. ಅಂದ್ರೆ ಯಾರ ಮೇಲೆ ನಿರ್ಭರವಾಗದೇನೆ ನಾವು 60 ಇಯರ್ಸ್ ಅನ್ನ ಕಂಪ್ಲೀಟ್ ಮಾಡುವಂತದ್ದೇ ಇವಾಗ ಇರುವಂತ ಮುಖ್ಯವಾದ ಏಮ್ ಎಲ್ರಿಗೂ ಇರುವಂತದ್ದು. ಅದರಲ್ಲೂ ಕೂಡ ಒಂದು 10 ವರ್ಷ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದು ಒಳ್ಳೇದಲ್ಲ. ಅವಾಗ ನಾವು ಜಾಸ್ತಿ ಮಾಡ್ಕೊಳ್ಳೇಬೇಕು. ನೋಡಿ, ಅವಾಗ 100 ಸರ್ ಹೇಳ್ತಿರೋ 100, 110, 120 ಇರುವಂತ ಒಂದು ಲೈಫ್ ಸ್ಪ್ಯಾನ್ ಅನ್ನ
100, 90ಕ್ಕೆ ಬಂತು, 80ಕ್ಕೆ ಬಂತು, 60, 70 ಇಲ್ಲ ಅಂತಲ್ಲ, ಎಕ್ಸೆಪ್ಷನ್ಸ್ ಇರುತ್ತೆ. ಈಗಲೂ 100 ಇದ್ದಾರೆ, 90 ಇದ್ದಾರೆ, 30 ಇದ್ದಾರೆ, 40 ಇದ್ದಾರೆ. ಬಟ್ ಅದನ್ನ ನಾವು ಕರೆಕ್ಟ್ ಆಗಿ ಮುಂದೆ, ಇಲ್ಲ ಸರ್ ಒಂದೇ ಲೈಫ್ ಇರೋದು ಸರ್, ನಾನು ಡೈಲಿ 10 ಸಿಗರೇಟ್ ಸ್ಮೋಕ್ ಮಾಡ್ತೇನೆ, ಒಂದ್ ಸ್ವಲ್ಪ ಆಲ್ಕೋಹಾಲ್ ಸೇವನೆ ಮಾಡ್ತೇನೆ, ಇರೋದೇ ಒಂದೇ ಲೈಫ್ ಸರ್ ಅಂತ ಹೇಳಿದ್ರೆ ಅಲ್ಲಿ ಬರೀ ಅವರಷ್ಟೇ ಲೈಫ್ ಇರಲ್ಲ, ಸುತ್ತಮುತ್ತಲು ಹಲವಾರು ಜನರ ಲೈಫ್ ಇರುತ್ತೆ ಮತ್ತೆ. ಸೊ ಅವ್ರೇನೋ ತೊಂದರೆ ಸಿಕ್ಕಾಕೊಂಡ್ಬಿಟ್ಟು, ಅವ್ರೇನೋ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟು, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಾಗ್ಬಿಟ್ಟು ಅವ್ರಿಗೆ ತೊಂದರೆ ಆದ್ರೂ ಬೇರೆಯವ್ರಿಗೂ ಕೂಡ ಅದು ಎಫೆಕ್ಟ್ ಆಗುತ್ತೆ. ಇವ್ರ ಲೈಫ್ ಸ್ಪೈನ್ ಚೆನ್ನಾಗಿರ್ಬೋದು ಸರ್, ನಾನು 20 ವರ್ಷದಿಂದ ಸ್ಮೋಕಿಂಗ್ ಮಾಡ್ತಾ ಇದ್ದೀನಿ ಸರ್, ಏನಾಗಿಲ್ಲ ಅಂತ. ಪ್ಯಾಸಿವ್ ಸ್ಮೋಕಿಂಗ್ ಮಾಡ್ಬಿಟ್ಟು ಮನೇಲಿರುವಂತ ಬೇರೆ ಯಾರಿಗೂ ಇನ್ನೊಂದೇನೋ ಕಾಯಿಲೆ ಬರ್ಬೋದು ಅಲ್ವಾ, ಮಕ್ಕಳಿಗೆ ಬರ್ಬೋದು. ಸೊ ಇದೆಲ್ಲ ಕೂಡ ನಾವು ಲೈಫ್ ಸ್ಟೈಲ್ ಡಿಸೀಸ್ ಅಲ್ಲಿ ಮೇಂಟೈನ್ ಮಾಡ್ಲೇಬೇಕು. ಸ್ಟ್ರೆಸ್ ಏನಿದೆ ಅದನ್ನ ನಿಯಂತ್ರಣೆ ತುಂಬಾ ಚೆನ್ನಾಗಿ ಮಾಡ್ಬೇಕು. ಅದಕ್ಕೆ ಯೋಗ ಪ್ರಾಣಾಯಾಮದ ಮೊರೆ ಹೋಗ್ಲೇಬೇಕು. ಸರ್ ಹೇಳ್ತಿದ್ರು ಅವಾಗ. ಸೊ ಯೋಗ ರಿಲೇಟೆಡ್ ಅಥವಾ ಪ್ರಾಣಾಯಾಮ ರಿಲೇಟೆಡ್ ಅವರ ಮನೆ ಹತ್ರ ಯಾವುದು ಯೋಗ ಕ್ಲಾಸ್ ಇರುತ್ತೆ, ಪ್ರಾಣಾಯಾಮ ಇರುತ್ತೆ ನೋಡಿ. ಈ ಕೋವಿಡ್ ಅಂತ ಹೇಳೋದು ಶ್ವಾಸನಾಳಕ್ಕೆ ಸಂಬಂಧಪಟ್ಟದ್ದು. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಒಳ್ಳೆಯ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಪ್ರಾಣಾಯಾಮ ನಾವು ಮಾಡ್ಲೇಬೇಕು. ಪ್ರಾಣಾಯಾಮ ಅಂದ್ರೆ ಏನು, ಕಾಡಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ಪ್ರಾಣಾಯಾಮ ಮಾಡ್ಕೊಂಡು ಕೂತ್ಕೊಳ್ಳೋದಂತಲ್ಲ. ಕಾನ್ಶಿಯಸ್ ಬ್ರೀದಿಂಗ್, ನಾವು ಜೀವಂತವಾಗಿರೋದೇ ನಮ್ಮ ಶ್ವಾಸದಿಂದ. ಉಚ್ಛ್ವಾಸ ನಿಶ್ವಾಸದಿಂದಾನೇ ನಾವು ಜೀವಂತವಾಗಿರೋದು, ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್ ಇಂದ. ಸೊ ಇದನ್ನ ನಾವು ಕಾನ್ಶಿಯಸ್ ಆಗಿ ಮಾಡುವಂಥದ್ದು. ಇದನ್ನ ನಾವು ಕರೆಕ್ಟ್ ಆಗಿ ಕಾನ್ಶಿಯಸ್ ಆಗಿ ಮಾಡಿ ಮೈಂಡ್ಫುಲ್ ಆಗಿ ಬ್ರೀದ್ ಮಾಡುವುದೇ ಪ್ರಾಣಾಯಾಮ. ಸೊ ಅದನ್ನ ನಾವು ಮನೇಲಿ ಕೂತ್ಕೊಂಡು ಮಾಡಬಹುದು, ಅದನ್ನ ನಾವು ಆಫೀಸಲ್ಲಿ ಇದ್ದಾಗಲೂ ಮಾಡಬಹುದು, ಅದನ್ನ ನಾವು ಎಲ್ಲೋ ಟ್ರಾವೆಲಿಂಗ್ ಮಾಡುವಾಗ್ಲೂ ಮಾಡಬಹುದು, ಅಥವಾ ಎಲ್ಲಿದ್ದಾಗಲೂ ಕೂಡ ಈ ರೀತಿಯ ಕಾನ್ಶಿಯಸ್ ಬ್ರೀದಿಂಗ್ ನಾವು ಖಂಡಿತವಾಗ್ಲೂ ಮಾಡಬಹುದು. ಸೊ ಈ ರೀತಿ ಒಂದ್ ಸ್ವಲ್ಪ ಜೀವನ ಶೈಲಿನ ನಾವು ಇಂಪಾರ್ಟೆಂಟ್ ಆಗಿ ಕೊಟ್ಟುಬಿಟ್ಟು, ಜೀವನ ಶೈಲಿಗೆ ಇಂಪಾರ್ಟೆನ್ಸ್ ನ ಕೊಟ್ಟುಬಿಟ್ಟು ನಾವು ಅದನ್ನ ಚೇಂಜಸ್ ಮಾಡಿದ್ರೆ, ಕರೆಕ್ಷನ್ಸ್ ಗಳನ್ನ ಮಾಡಿದ್ರೆ, ಅವಾಗ ನಮ್ಮ ಜೀವಿತಾವಧಿ ಏನಿದೆ ಅದನ್ನ ಹೆಚ್ಚು ಮಾಡುವಂತ ಅಥವಾ ಎಷ್ಟಿದೆ ಅದನ್ನೇ ಕರೆಕ್ಟ್ ಆಗಿ ಮಾಡುವಂತ ಒಂದು ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡಬಹುದು. ಓಕೆ ಓಕೆ ಅಂಜನಪ್ಪ ಅವರೇ, ಈಗ ಈ ವರದಿಯನ್ನು ನೋಡ್ತಾ ಇದ್ರೆ, ಅಂದರೆ ನಿನ್ನೆ ಬಂದಿರುವಂಥ ವರದಿಯನ್ನು ನೋಡ್ತಾ ಹೋದರೆ 2 ವರ್ಷ 6 ತಿಂಗಳು ಆಯಸ್ಸು ಕಡಿಮೆ ಆಗ್ತಾ ಇದೆ. ಬಟ್ ಈ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಇದು ಸತ್ಯವಾಗಿರುವಂಥ ವರದಿನ ಅಥವಾ ಹೇಗೆ? ಅಂದರೆ ನೀವು ಹೇಗೆ ನೋಡ್ತೀರಿ ಇದನ್ನು? ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಈಗ ಈ ವರದಿಯ ಪ್ರಕಾರ ಅಂತ ಬಂದಾಗ 2 ವರ್ಷ 6 ತಿಂಗಳು ಆಯಸ್ಸು ಕಡಿಮೆ ಆಗ್ತಾ ಇದೆ. ಬಟ್ ಈ ವರದಿ ಸತ್ಯ ಅಂತ ಅನ್ಸುತ್ತಾ, ಹೇಗೆ ಅಂತ? ಸರ್, ಯಾವುದೇ ಒಂದು ಈ ರೀತಿಯ ಸ್ಟಡಿನ ವಿ ಮಸ್ಟ್ ಟೇಕ್ ವಿತ್ ಎ ಪಿಂಚ್ ಆಫ್ ಸಾಲ್ಟ್ ಅಂತೀವಿ. ಹಂಗೆ ನಾನು ಕರೆಕ್ಟ್ ಆಗಿ, ಪಾಪ ಅವ್ರೇನೋ ಕಷ್ಟಪಟ್ಟು ಏನೋ ಸ್ಟ್ಯಾಟಿಸ್ಟಿಕ್ಸ್ ಮಾಡಿದ್ದಾರೆ. ಬಟ್ ಆಯುಷ್ ಬಗ್ಗೆ ಮಾತನಾಡುವಾಗ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು 111 ವರ್ಷ ಬದುಕಿದ್ರು. ಸಿ ಅಲ್ಟಿಮೇಟ್ಲಿ ಮನುಷ್ಯನ ಆಯುಸ್ ಎಷ್ಟು ಅಂದ್ರೆ ದೇವ್ರು ಕೊಟ್ಟಿರೋದು ಅಂತಾರೆ. 20 ವರ್ಷ ನಾಯಿಗೆ, 40 ವರ್ಷ ಕತ್ತೆಗೆ, ಮನುಷ್ಯನಿಗೆ 120 ವರ್ಷ, ಆಮೆಗೆ 150 ವರ್ಷ. ಆವರೇಜ್ ಪ್ರತಿ ಕಂಟ್ರಿದು ಆವರೇಜ್ ಏಜ್ ಆಫ್ ಲಿವಿಂಗ್ ಅಂತ ತಗೋತಾರೆ. ಅಮೆರಿಕನ್ಸ್ ಯಾವಾಗಲೂ ಜಾಸ್ತಿ. ಇಂಡಿಯಾದು ಆಕ್ಚುಲಿ 1945 ಸುಮಾರಿನಲ್ಲಿ 50 ವರ್ಷ ಇತ್ತು, ಇವತ್ತು 60ರಿಂದ 70 ಇದೆ. ಸೊ ನ್ಯಾಚುರಲಿ ಇಂಪ್ರೂವ್ ಆಗಿದೆ. ಬಟ್ ಈ ಕೋವಿಡ್ ಬಂದ್ಮೇಲೆ ICMR, WHO ಏನೋ ಒಂದು ಸ್ಟಡಿ ಮಾಡಿ ಅವ್ರು ಹೇಳ್ತಿದ್ದಾರೆ. ಅವ್ರು ಕಷ್ಟಪಟ್ಟು ಮಾಡಿರೋ ಸ್ಟಡಿನ ನಾನು ತಪ್ಪು ಅಂತಾನು ಹೇಳಕ್ಕಾಗಲ್ಲ, ಸರಿ ಅಂತಾನು ಹೇಳಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕೊಡುವಾಗ ನಾವು ಅದನ್ನ ಸ್ವಲ್ಪ ಗಮನದಲ್ಲಿ, ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಿದೆ, ನಾವು ನಮ್ಮ ಪ್ರಾಕ್ಟೀಸ್ ನ ನಾವೇನ್ ನೋಡ್ತೀವಿ, ಜನ ನಿಜವಾಗ್ಲೂ ಹಂಗೆ ಇದಾಗ್ತಿದಾರ ಅನ್ನೋ ಯೋಚನೆಗಳು ಬರ್ತವೆ. ಬಟ್ ಇದೊಂದು ಸಮಾಜದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ. ಹೌದಾ, ನಮ್ಮ ಆರೋಗ್ಯವನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ. ಬಟ್ ಲಾಂಗಿವಿಟಿ, ಯಾವುದೇ ಒಬ್ಬ ಮನುಷ್ಯ ಜಾಸ್ತಿ ದಿನ ಬದುಕಬೇಕಾದ್ರೆ ಡೆಫಿನೆಟ್ಲಿ ಆಹಾರನೂ ಮುಖ್ಯ, ವ್ಯಾಯಾಮನೂ ಮುಖ್ಯ, ನಮ್ಮ ಜೀವನ ಶೈಲಿನೇ ಮುಖ್ಯ. ಅವಲ್ಲಿ ಒಂದು ತಮಾಷೆ ಹೇಳ್ತಾ ಇದ್ರು, ಮನುಷ್ಯ ಮಿತವಾಗಿ ತಿನ್ಬೇಕಂತೆ. ನಾನು ಒಂದು ಪ್ರೋಗ್ರಾಮ್ ನಲ್ಲಿ ಒಬ್ರು ಸ್ವಾಮೀಜಿ ಕೂತಿದ್ರು. ನಾನು ಹೇಳಿದೆ, ನೋಡಿ, ಆಹಾರವನ್ನ ಮನುಷ್ಯ ಮಿತವಾಗಿ, ನಮ್ ಬೀಗರೂಟದಲ್ಲಿ ಹಾಕ್ತಾರಲ್ಲ ಒಂದು ತಟ್ಟೆ ತುಂಬಾ ಅರ್ಧ ಕೆಜಿ ಮಾಂಸ, ಅಂದ್ರೆ ಹೆಚ್ಚು ತಿಂದಂಗೆ ಆಯಸ್ಸು ಕಮ್ಮಿ ಆಗ್ತಾ ಹೋಗುತ್ತೆ ಅಂತ. ಹೌದು, ಡೆಫಿನೆಟ್ಲಿ ಓವರ್ ಈಟಿಂಗ್ ಮಾಡಿದ್ರೆ ಅವ್ರು ಹೆಚ್ಚು ಹೇಳಿದ್ರು ಅಂದ್ರೆ ಪ್ರಾಣಿನ ಹಾಕ್ಬಿಡ್ತಾನಂತೆ. ಯಾರು ಬೇಗ ಮುಗಿಸ್ತಾರಲ್ಲ ಅವ್ರು ಬೇಗ ಮೇಲಕ್ ಬರ್ತಾರೆ ಅಂತ. ಅಂದ್ರೆ ಜನಗಳಿಗೆ ಒಂದು ಲೆಸನ್, ದಯವಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ. ಯಾರೋ ಹಾಕ್ತಾರೆ ಅಂತ ತಿನ್ಬೇಡಿ, ಯಾರೋ ಕುಡಿಸ್ತಾರೆ ಅಂತ ಕುಡಿಬೇಡಿ. ಯಾವಾಗ್ಲೂ ಕೂಡ ಆಹಾರ ಬಹಳ ಮುಖ್ಯ. ದಯವಿಟ್ಟು ಇದ್ರನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಬೋದು ನಾವು. ಎಸ್ ಶರದ್ ಅವರೇ, ಆವಾಗಲೇ ಹೇಳ್ತಾ ಇದ್ರಿ, ಈಗ ಹತ್ತತ್ರ ಒಂದು 56-57 ಬಂದಿದ್ದೀವಿ ಇವಾಗ. ಸೊ ಈಗ ಈ ಒಂದು
ವರದಿಯಿಂದಾಗಿ ಸಂಸಾರದ ಮೇಲೆ ಎಫೆಕ್ಟ್ ಆಗ್ಬೋದಾ? ಅದಕ್ಕೂ ಕೂಡ ಕಾರಣ ಹೇಳ್ಬಿಡ್ತೀನಿ. ಯಾಕೆ ಅಂತಂದರೆ ಇನ್ನೊಬ್ಬರ ಮೇಲೆ ಯಾವುದೇ ರೀತಿಯಾಗಿ ಜವಾಬ್ದಾರಿಯನ್ನು ಕೊಡೋದು ಬೇಡ, ಅಥವಾ ನಾನು ಸಿಂಗಲ್ ಆಗಿ ಇರ್ತೀನಿ, ಇನ್ನು ವಯಸ್ಸಾಗೋದಿಲ್ಲ, ವಯಸ್ಸಿದ್ರೂ 50-60ರಲ್ಲಿ ಏನು ಸಮಸ್ಯೆ ಇಲ್ಲ, ಒಬ್ಬನೇ ಇರ್ಬೋದು, ಆ ರೀತಿಯ ಮೆಂಟಾಲಿಟಿ, ಆ ರೀತಿ ಯೋಚನೆಗಳು ಇನ್ಮೇಲೆ ಬರ್ಬೋದಾ? ಆಲ್ರೆಡಿ ಈ ರೀತಿಯಾದಂತಹ ವಿಚಾರಗಳು ಬರ್ತಾನೆ ಇದೆ. ತುಂಬಾ ಯಂಗ್ಸ್ಟರ್ಸ್ ಅಲ್ಲಿ ನೋಡ್ತಾ ಇದ್ದೇವೆ. ಅದು ಯಾವುದೋ ಒಂದು ಏನು ವೈರಲ್ ವಿಡಿಯೋಸ್ಗಳಿರ್ಬೋದು ಅಥವಾ ಯಾವುದೋ ಒಂದು ಇನ್ಫ್ಲೂಯೆನ್ಸ್ಗಳಿರ್ಬೋದು, ಇದನ್ನ ತಗೊಂಡ್ ಬಂದ್ಬಿಟ್ಟು ಅವರು ಈ ರೀತಿಯಾದಂತಹ ಒಂದು ಯೋಚನೆಗಳನ್ನ ಅಥವಾ ಈ ರೀತಿಯಾದಂತಹ ಒಂದು ಸ್ಕೂಲ್ಗಳನ್ನ ತಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ಸಪರೇಟ್ ಸ್ಕೂಲ್ಗಳಿದೆ. ಮದುವೆ ಆಗದೆ ಇರುವಂತಹ ಸ್ಕೂಲ್ಸ್ಗಳು ಬೇರೆ ಇದೆ, ಮದುವೆ ಆದ್ರೂ ಕೂಡ ಮಕ್ಕಳೇ ಆಗ್ಬಾರ್ದು ಅಂತ ಕೆಲವೊಂದು ಸ್ಕೂಲ್ಸ್ಗಳಿದೆ, ನಾವೇ ಪರ್ಫೆಕ್ಟ್ ಆಗಿಲ್ಲ ಮಕ್ಕಳನ್ನ ಮಾಡಿಸ್ಬಿಟ್ಟು ಯಾಕೆ ನಾವು ಇದು ಮಾಡ್ಬೇಕು ಅಂತ ಒಂದು ಸ್ಕೂಲ್ಸ್ಗಳಿದೆ. ಈ ರೀತಿ ಹಲವಾರು ಸ್ಕೂಲ್ಸ್ಗಳಿದೆ. ಒಂದೇ ಮಗು ಇರ್ಲಿ ಅಂತ ಒಂದು ಸ್ಕೂಲ್ ಇದೆ, 2 ಮಕ್ಕಳು ಇರ್ಲಿ ಅಂತ ಒಂದು ಸ್ಕೂಲ್ ಇದೆ, 3 ಮಕ್ಕಳು ಇರ್ಲಿ ಅಂತ ಒಂದು ಸ್ಕೂಲ್ ಇದೆ. ಬೇರೆ 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 ಸ್ಕೂಲ್ ಆಫ್ ಥಾಟ್ಸ್ ಇದ್ದೇ ಇದೆ. ಬಟ್ ಈ ರೀತಿಯ ಒಂದು ಸಮೀಕ್ಷೆ ಬಂದಾಗ ಇದು ಪಾಸಿಟಿವ್ ಆಗಿಯೂ ಕನ್ಸಿಡರ್ ಮಾಡಬಹುದು, ನೆಗೆಟಿವ್ ಆಗಿಯೂ ಕೂಡ ಕನ್ಸಿಡರ್ ಮಾಡಬಹುದು. ಇರೋದೇ 60 ವರ್ಷ ಚೆನ್ನಾಗಿ ಮದುವೆ ಆಗ್ಬಿಟ್ಟು ಮಕ್ಕಳನ್ನ ಮಾಡ್ಬಿಟ್ಟು ಬದುಕೋಣ ಅನ್ನೋದು ಒಂದು ಸ್ಕೂಲ್ ಆದ್ರೆ, ಇರೋದೇ 50-60 ವರ್ಷ ಯಾಕೆ ಇನ್ನೊಬ್ರ ಮೇಲೆ ಹೊಣೆ ಹಾಕೋಣ, ಇನ್ನೊಬ್ರಿಗೆ ಹೊಣೆ ಮಾಡೋಣ ಅನ್ಕೊಂಡ್ಬಿಟ್ಟು ಬೇಡ ಅಂತ ಹೇಳೋದು ಕೂಡ ಒಂದು ಸ್ಕೂಲ್ ಇರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಎರಡೂ ಕೂಡ ಇರುತ್ತೆ, ಇದರಲ್ಲಿ ಒಂದೇ ಇರುತ್ತೆ ಅಂತ ಹೇಳಿಕ್ಕಾಗಲ್ಲ. ಬಟ್ ಈ ರೀತಿಯಾದಂತಹ ಸಮೀಕ್ಷೆ ಬಂದ್ಮೇಲೆ ಇದಕ್ಕೆ ಇನ್ನೂ ಸ್ವಲ್ಪ ಸ್ಟಡೀಸ್ ಆಗ್ಬಿಟ್ಟು ಇನ್ನೂ ಕರೆಕ್ಟ್ ಆಗಿ ವರದಿ ಯಾವ ರೀತಿ ಅವ್ರು ಸ್ಟಡಿ ಮಾಡಿದ್ರು, ಹೇಗ್ ಮಾಡಿದ್ರು, ಯಾವ ಸ್ಯಾಂಪಲ್ ಸೈಜ್ ಅಲ್ಲಿ ಸ್ಟಡಿ ಮಾಡಿದ್ರು, ಹೇಗೆ ಬಂತು ಅಂತ ಕ್ಲಿಯರ್ ಆಗಿ ಅವರೆಲ್ಲ ವರದಿನ ಪ್ರಕಟ ಮಾಡಿದ್ರೆ ಅವಾಗ ಮೇ ಬಿ ಈ ರೀತಿಯಾದಂತಹ ಒಂದು ಏನ್ ಸ್ಕೂಲ್ ಆಫ್ ಥಾಟ್ಸ್ ಇದೆ ಈ ರೀತಿ ಆಗೋದು ಇನ್ನು ಕಡಿಮೆ ಆಗುತ್ತೆ. ಪ್ಲಸ್ ಅವರವರ ಸ್ಕೂಲ್ ಆಫ್ ಥಾಟ್ಸ್ ಅಲ್ಲಿ ಅವ್ರು ಇದ್ದೇ ಇರ್ತಾರೆ. ಅವರವರ ಪರ್ಸನಲ್ ಚಾಯ್ಸ್ ಅದ್ರ ಬಗ್ಗೆ ಯಾರು ಕೂಡ ಕಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಖಂಡಿತವಾಗ್ಲು. ಬಟ್ ನೀವ್ ಹೇಳ್ತಿರುವಾಗ ಅವಾಗ ಏನು ಕಲಹಗಳಿರ್ಬೋದು ಅಥವಾ ಈ ಸಂಸಾರ ಯಾಕಬೇಕು ಅನ್ನುವಂತ ಆ ರೀತಿಯ ಯೋಚನೆ ಅಂತ ಹೇಳುವಂತ ಒಂದು ಮೆಂಟಾಲಿಟಿಯಿಂದ ಅದಕ್ಕೆ ಅದರದೇ ಆದಂತಹ ಡಿಮೆರಿಟ್ಸ್ ಗಳಿರುತ್ತೆ. ಬೇರೆ ಅದಕ್ಕೆ ಅದರದೇ ಆದಂತಹ ಡಿಮೆರಿಟ್ಸ್ ಗಳಿರುತ್ತೆ. ಸೊ ಎಲ್ಲದಕ್ಕೂ ಕೂಡ ಒಳ್ಳೇದು ಕೆಟ್ಟದ್ದು ಇದ್ದೇ ಇರುತ್ತೆ. ಅವರು ಅವರ ಜೀವನದಲ್ಲಿ ಯಾವ್ದು ಒಳ್ಳೇದಿರುತ್ತೆ ಅದಕ್ಕೆ ಪಾಯಿಂಟ್ಸ್ ಗಳನ್ನ ಜಾಸ್ತಿ ಕೊಟ್ಬಿಟ್ಟು ಮುಂದೆ ಹೋಗೋದು ಉತ್ತಮ. ಎಸ್ ಸರ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್, ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಮೀಕ್ಷೆಯನ್ನು ನೋಡಿದಾಗ ಅಥವಾ ಈ ಒಂದು ಗಂಟೆಗಳ ಕಾಲ ಚರ್ಚೆ ಆದಾಗ ನನಗನ್ಸಿದ್ದು ಒಂದೇ, ಇರುವಂಥ ಜೀವ ಒಂದೇ ಜೀವ. ಸೊ ಇರುವಂತಹ ಒಂದು ಜೀವವನ್ನು ಅದನ್ನು ಸರಿಯಾಗಿ ಭದ್ರವಾಗಿ ಕಾಪಾಡ್ಕೊಳ್ಳಿ, ಜೊತೆಗೆ ಸಾಧ್ಯ ಆದರೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದನ್ನು ಕಲೀರಿ. ಸೊ ಯಾವುದೇ ರೀತಿಯಾಗಿ ಇನ್ನೊಬ್ಬರ ಬಗ್ಗೆ ಮಾತನಾಡೋದನ್ನು ಬಿಟ್ಟಾಕಿ, ಯಾಕಂದರೆ ಆಯಸ್ಸು ಇಲ್ಲ ಇವಾಗ. ಸೊ ಹಾಗಾಗಿ ಇರುವಂಥ ಜೀವವನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ.